ಅಂಬಲಯನಗೆ ಕುವಾರಜನಾಭ ಒಲಿದು ಪಾಲಿಸಬೇಕು ವಾರಜನಾಭ ದಾಸನು ನಾರೇ ದಯ ಮಾಡೋ ಎಲ್ಲ ತಿಳ್ಕೊಂಡಂಗೆ ತಾವೆಲ್ಲರೂ ಕೂಡಿ ಅಂದ್ರೆ ನಾರಾಯಣ ಪಾರಾಯಣ ಬಳಗದ ವತಿಯಿಂದ ಶ್ರೀನಿವಾಸ ಕಲ್ಯಾಣೋತ್ಸವದ ಪ್ರಥಮ ದಿನ ಇದೆ. ಆಚಾರ ನನ್ನ ಕಡೆ ಸಾಧ್ಯ ಇಲ್ಲ ಅಂದೆ, ಯಾಕಂದ್ರೆ ಆಚಾರ ಪರಿಚಯ ಮಾಡ್ಕೊಂಡ್ರೆ ಸೂರ್ಯ ಟಾರ್ಚ್ ಹಿಡ್ದಂಗ ಎಲ್ಲರಿಗೂ ಮನಿ ಪರಿಚಯ ಇದ್ದಾರೆ. ಅವ್ರ ಪರಿಚಯ ನಾ ಏನ್ ಮಾಡ್ಕೊಡ್ಲಿ, ಆದ್ರೆ ಅವ್ರಿಗೆ ವೆಲ್ಕಮ್ ಮಾಡ್ತೀರಿ ಅಂತಂದೆ. ಈಗ ನಾರಾಯಣ ಪಾರಾಯಣ ಬಳಗದ ಎಲ್ಲಾ ಸಮಸ್ತ ಭಕ್ತಾದಿಗಳ ಪರವಾಗಿ ನಮ್ಮ ನಾರಾಯಣ ಬಳಗದ ಅತಿ ಅಭಿಮಾನಿಗಳಾದಂಥ ನರಹರಿ ಆಚಾರ್ಯರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಇವತ್ತಿನ ಕಾರ್ಯಕ್ರಮದ ವಿಶೇಷ ಅಂತಂದ್ರೆ ಅನೇಕ ವಿಶೇಷಗಳು ಜರುಗಿಬಿಟ್ರು. ಒಮ್ಮೆ ನರಹರಿ ಆಚಾರ್ಯ ಹಿಂಗೆ ಬಂದಾಗ ಅವ್ರ ಬಗ್ಗೆ ನಿಮ್ಗೆ ಗೊತ್ತದೆ, ನನಗೆ ಗೊತ್ತಿದ್ದು ಒಂದು ವಿಷಯ ಹೇಳ್ತೀನಿ. 108 ಮನೆ ಒಳಗೆ ಅವರು ಈಗಾಗಲೇ ಭಾಗವತವನ್ನು ಮಾಡಿಸಿ ಆ ಭಾಗವತ ಸಮರ್ಪಣೆಯನ್ನು 9 ಜನ ಯತಿಗಳ ಸಮ್ಮುಖದಲ್ಲಿ ಮಾಡಿ ಮುಗಿಸ್ಯಾರ. ಅವ್ರ ವಯಸ್ಸು ನಾನು ಅರ್ಧ ವಯಸ್ಸು, ಈ ವರ್ಷದಾಗಿಂತ ಸಾಧನೆ ಮಾಡ್ತಾರೆ. ಆ ಸಾಧನೆ ಜೊತೆಗೆ ಎರಡನೇ ಸಾಧನೆ ಕಾಲಿಟ್ಟಾರೆ. ಏನಂದ್ರೆ 108 ಮನೆಗಳಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಮಾಡಿ ಆ ನಂತರ ಸಮರ್ಪಣೆ ಮಾಡೋರು. ಅದಕ್ಕೆ ಅವರು ಒಂದ್ಸರಿ ಅಂದರು, ನಾರಾಯಣ ಪಾರಾಯಣ ಬಳದವ್ರು ಯಾರು ಮಾಡ್ತೀರಿ ಬನ್ನಿ. ಇಷ್ಟ ಅಲ್ಲ, ಏಕಾದಶದ ಅವ್ರ ಬಾಯಿಯಿಂದ ಮಾತು ಹೇಳ್ತೀನಿ, ಪುರಾಣಿಕರು ನೀವು ಕಾಳಜಿ ಮಾಡಬೇಡ್ರಿ, ತುಳಸಿ ದಳ ಕೊಟ್ಟು ತೊಗೊಂಡು ಹೋಗ್ತೀನಿ ನಾನು, ನೀವು ಕಾಳಜಿ ಮಾಡಬೇಡ್ರಿ. ನಾವೇನು ತುಳಸಿ ದಳ ಕೊಡೋದಿಲ್ಲ, ನಾರಾಯಣ ಬೆಳಗಿದ್ದೀವಿ ನಾವು, ಸ್ಟ್ರಾಂಗಿದ್ದೀವಿ ನಾವು. ತುಳಸಿ ದಳಕ್ಕಿಂತ ವಜ್ಜತೆ ಕೊಟ್ಟು ಕಳಿಸ್ತೀವಿ ನಾವು. ಅಂದರೆ ಇಷ್ಟು ಅಭಿಮಾನ ನಮ್ಮ ಮೇಲೆ ಅದ ಅವ್ರಿಗೆ, ಮೊದಲಿಂದನೂ ನಮ್ಮ ಮೇಲೆ ಭಾಳ ಅಭಿಮಾನ ಅವ್ರಿಗೆ. ನಾನು ಪಡೆದ ಮೇಲೆ ಅವರ ಪ್ರವಚನಕ್ಕೆ ಪೇಪರ್ನಾಗ ಹಾಕಿದ್ಕೊಳ್ಳೆ ನಮ್ಮ ವಾದರಾಜಾಚಾರ ಅಂತೇಳಿ ಅವರ ಯೂಟ್ಯೂಬ್ ಮಾಡ್ಲಿಕ್ಕೆ ಬಂದರು. ಈಗ ನಮ್ಮ ಸೌಭಾಗ್ಯ ಹೆಂಗೇನು ಬೆಳ್ಕೊತ ಹೊಂಟಂದ್ರೆ ನೀವೆಲ್ಲರೂ ಯೂಟ್ಯೂಬ್ನಾಗ ಬರ್ತೀರಿ, ಆಮೇಲೆ ನಿಮ್ಗೊಂದು ಲಿಂಕ್ ಕೊಡ್ತಾರೆ, ನಿಮ್ಮ ಬಾಂಧವರು ಫಾರಿನ್ದಾಗಿದ್ದರು ಸಹಿತ ನೀವು ಕಳಿಸ್ಬೋದು. ಇದು ನಾರಾಯಣ ಪಾರಾಯಣ ಬಳಗದ ಮಹಾ. ಆಮೇಲೆ ಈಗಾಗಲೇ ತಮ್ಮವ್ರಿಗೆ ಆಚಾರ್ಯರು ನಾಳೆ ನಾಲ್ಕನೇ ದಿನ ಕಲ್ಯಾಣೋತ್ಸವದಂತೂ ಟೈಮ್ ಅವ್ರಿಗೆ ಹೇಳಿ ಸರ್ 11 ಗಂಟೆ ಇದ್ದವ್ರಿಗೆ ಹೇಳ್ರಿ. ಅವತ್ತಿನ ದಿವಸ ಇದು ಶ್ರೀನಿವಾಸ ಕಲ್ಯಾಣೋತ್ಸವ ಎಲ್ಲರ ಮನೆಗೂ ಮಾಡಿದ್ದದ. ಅರ್ಧ ತಾಸನಾಗ ಒಂದು ತಾಸನ ಮಾಡಿ ಮುಗಿಸು ನಾವು. ಇವತ್ತು 3 ದಿನಗಳ ಕಾಲ ಪ್ರವಚನ ಹೇಳಿ 4ನೇ ದಿನ ಪ್ರವಚನ ಹೇಳಿ ಅವರು ಯಾಕೆ ಅವ್ರ ಕಡೆಯಿಂದ ವಿಶೇಷ ಅಂದರೆ ಅವರು ತಲಾಂತರದಿಂದ ರಾಯರ ಭಕ್ತರು, ತಲಾಂತರದಿಂದ ಹುಬ್ಬಳ್ಳಿ ಒಳಗೆ ಒಂದು ಟೈಮ್ನಾಗ ಮಂತ್ರಾಲಯಕ್ಕೆ ಹೋಗಿ ಕಾಗದವ್ರಿಗೆ ಹುಬ್ಬಳ್ಳಿಗೆ ಹೋರಿ ಅಂತಿದ್ರು. ಅಷ್ಟು ಆಳ್ವೇಕರ್ ಗಲ್ಲಿ ಪ್ರಸಿದ್ಧಿ ಇತ್ತು. ಅಂಥವ್ರು ತಾವಾಗೇ ಬಂದಾರ. ಹೆಂಗೆ ನಾರಾಯಣ ಬಳಗಕ್ಕೆ ಶ್ರೀನಿವಾಸ ತಾನೇ ಬಂದಾನೆ, ಇವತ್ತು ಹುಡುಕೊಂಡು ಬಂದ ನಿಮ್ಮನ್ನು. ಎಂಥ ಸೌಭಾಗ್ಯ ನೋಡಿ. ಅದಕ್ಕೆ ಈ ಸೌಭಾಗ್ಯಕ್ಕೆ ನಮಗೆ ಅನುಕೂಲ ಮಾಡಿಕೊಟ್ಟಂತಹ ನರಹರಿ ಆಚಾರ್ಯರಿಗೆ ಮತ್ತೊಮ್ಮೆ ಇನ್ನೊಮ್ಮೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತ ಮಾಡ್ತೀನಿ. ವಂದೇ ವಂದ್ಯಂ ವಿಧಿಭವ ಮಹೇಂದ್ರಾದಿವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ಧೂತಾವದ್ಯಂ ಸುಖಜಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾನಾರ್ಥ್ಯನ್ನೋ ವಿದಧದಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಗತಿ ದುಹಿತುರ್ದೇವತಾ ಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ವಿರತ್ನಂ ಕೌಸಲ್ಯಾಯ ಲಸತು ಮಮ ಮಂಡಲೇ ಪುತ್ರರತ್ನಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಸರ್ವವಿಘ್ನಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ
ಲಕ್ಷ್ಮೀನಾರಾಯಣಂ ವಂದೇ ತದ್ಭಕ್ತಪ್ರವರೋ ಹಿ ಯಃ ಶ್ರೀಮದಾನಂದತೀರ್ಥಾಖ್ಯೋ ಗುರುಸ್ತಂ ಚ ನಮಾಮ್ಯಹಂ ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣೀ ತೀರೆ ರಮಯಾ ಸಹ ಮೋದತೆ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಶ್ರಿಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಲಂ ಶ್ರೀ ವೆಂಕಟಾಚಲಾಧೀಶಂ ಶ್ರಿಯಾಧ್ಯಾಸಿತ ವಕ್ಷಸಂ ಶ್ರಿತಚೇತನ ಮಂದಾರಂ ಶ್ರೀನಿವಾಸಂ ಅಹಂ ಭಜೆ. ಶ್ರೀ ಗುರುಭ್ಯೋ ನಮಃ. ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸಿ, ಬಹಳ ಅದ್ಭುತವಾದ ಪರ್ವಕಾಲ ಇದು. ಏಕಾದಶಿ ಹರಿದಿನ, ಅವತ್ತಿನ ದಿವಸ ಶ್ರೀನಿವಾಸನ ಕಥೆ ನಾವೆಲ್ಲ ಕೇಳಲಿಕ್ಕೆ ಅಂತ ಕೂತಿದೆ. ಶ್ರೀನಿವಾಸ ಕಲ್ಯಾಣ. ಶೌನಕರು ಕಥಿತಂ ರಂಗಮಾಹಾತ್ಮ್ಯಂ ತ್ವಯಾ ಹಸ್ತಿ ಗಿರೀಶಿತು ಜಗನ್ನಾಥಸ್ಯ ವೈ ವಿಷ್ಣೋರ್ ಮಾಹಾತ್ಮ್ಯಂ ಅತುಲಂ ಮುನೇಹೇ. ಸೂತ ಪುರಾಣಿಕರಿಗೆ ಶೌನಕರು ಒಂದು ಮಾತಾಡಿದ್ರಂತೆ. ಅಲ್ಲ, ಅನೇಕ ಕ್ಷೇತ್ರಗಳ ಮಹಿಮೆಯನ್ನ ನಾನು ಕೇಳ್ತಾ ಬಂದಿದ್ದೇನೆ, ನನಗೆ ವೆಂಕಟೇಶನ ಮಹಾತ್ಮೆ ಅಂತ ಕೇಳಬೇಕಾಗಿದೆ. ನೋಡ್ರಿ ಹೇಗಿದೆ. ಅನೇಕ ಕ್ಷೇತ್ರಗಳ ಮಹಿಮೆ ನಾನೆಲ್ಲ ಶ್ರವಣ ಮಾಡ್ತಾ ಬಂದಿದ್ದೇನೆ. ಯಾವ್ಯಾವುದು? ಕಥಿತಂ ರಂಗಮಾಹಾತ್ಮ್ಯಂ, ಶ್ರೀರಂಗದ ಕ್ಷೇತ್ರದ ಮಹಿಮೆ ನಾನು ಕೇಳಿದವನಾಗಿದ್ದೇನೆ. ಜಗನ್ನಾಥನ ಮಹಿಮೆ, ಇಂತಹ ಅನೇಕ ಕ್ಷೇತ್ರಗಳ ಮಹಿಮೆ ನಾನು ಶ್ರವಣ ಮಾಡಿದ್ದೀನಿ. ಆದರೆ ಶ್ರೀನಿವಾಸನ ಕಥೆ ಕೇಳಬೇಕು ಅಂತ ಆಸೆಯಾಗಿದೆ, ಕಥೆ ಹೇಳ್ರಿ ಅಂತ ಪ್ರಾರಂಭ ಮಾಡಿದ್ರಂತೆ. ಸಾಧು ಪೃಷ್ಟಂ ತ್ವಯಾ ಬ್ರಹ್ಮನ್ ತ್ವರಿತಂ ವೆಂಕಟೇಶಿತು ಯಥಾಶ್ರಿತಂ ಮಯಾ ಪೂರ್ವಂ ವ್ಯಾಸಾದಾಮಿತ ಚೇತಸಃ. ಸೂತ ಪುರಾಣಿಕರಂದ್ರು ಸಾಧು ಆದಿದ್ದನ್ನು ಕೇಳಿದ್ದೀರಿ ಅಂತಂದ್ರಂತೆ. ಅಲ್ವಾ? ಹೌದಲ್ವ? ಇದು ಸಾಧು. ಮತ್ತೆ ವೆಂಕಟೇಶ ಮಹಾತ್ಮೆ ಕೇಳಬೇಕು ಅಂತ ನನಗೆ ಮನಸ್ಸಾಗಿದೆ ಅಂತ ಕೇಳ್ತಿದ್ದಾರೆ, ಮಹನೀಯರೇ ಕೇಳ್ತಿದ್ದಾರೆ. ಇನ್ ನಾವೆಲ್ಲಿ? ವೆಂಕಟೇಶ ಮಹಾತ್ಮೆ ಹೇಳ್ರಿ, ಶ್ರೀನಿವಾಸನ ಕಥೆ ಹೇಳ್ರಿ ನನಗೆ ಅಂತ ಕೇಳ್ತಾ ಇದ್ದಾರಂತ. ನಾವ್ ಯಾರ್ಯಾರೋ ಕಥೆ ಕೇಳಿ ಉತ್ಸುಕರಾಗ್ತೀವಿ. ಬ್ಯಾಡಾದದ ಕಥೆಗಳೆಲ್ಲ, ಆ ಸತ್ಯಾಗ್ರಹ, ಈ ಸತ್ಯಾಗ್ರಹ, ಅವ್ರ ಕಥೆ ಹೇಳ್ರಿ, ಇವ್ರ ಕಥೆ ಹೇಳ್ರಿ. ಕಥೆ ಕೇಳಲಿಲ್ಲ ಅಂದ್ರೆ ಇಷ್ಟ ಆಗಲ್ಲ ಕೆಲವ್ರಿಗೆಲ್ಲ. ಒಬ್ರದಾದ್ರೂ ಕಥೆ ಕೇಳ್ಬೇಕು. ಕೇಳ್ತಿರ್ತಾರೆ, ಅವ್ರದ್ದೇನಾಯ್ತು, ಇವ್ರದ್ದೇನಾಯ್ತು, ಅಲ್ಲೇನಾಯ್ತು, ಇಲ್ಲೇನೋ. ಅದು ಬಹಳ ಉತ್ಸಾಹ. ಕೆಲವರಿಗಂತೂ ಭಾರಿ ಉತ್ಸಾಹ. ಇನ್ನೊಬ್ರ ಮನೆ ಕಥೆ ಕೇಳ್ಬೇಕು, ಆ ಉತ್ಸಾಹ ಜಾಸ್ತಿ. ಅದಕ್ಕೆ ಮಹನೀಯರಂತಿದ್ದಾರೆ, ಕೇಳ್ರಿ ಕಥಿನ, ಇನ್ನೊಬ್ರದ್ದು ಕೇಳಬೇಡ್ರಿ, ಶ್ರೀನಿವಾಸನ ಕಥೆ ಕೇಳ್ರಿ. ನೋಡ್ರಿ ಹೇಗೆ ನಾ ಹೇಳ್ತೀನಿ. ಸಾಧು ಪೃಷ್ಠಂ, ಸಾಧು ಆದದ್ದನ್ನು ಕೇಳಿದ್ದೀರಿ. ಇದು ಸಾಧು ಕಥೆಗಳೆಲ್ಲ, ಇದನ್ನು ಕೇಳ್ಬೇಕಂತಿದನ್ನು. ಸಾಧು ಪೃಷ್ಠಂ ತ್ವಯಾ ಬ್ರಹ್ಮನ್ ಚರಿತಂ ವೆಂಕಟೇಶಿತು ಯಥಾಶ್ರಿತಂ ಮಯಾ ಪೂರ್ವಂ. ನಾ ಹೇಗೆ ವ್ಯಾಸರಿಂದ ಕೇಳಿದೇನಲ್ಲ ಅದನ್ನೇ ಹೇಳ್ತೀನಿ ಅಂದ್ರಂತ. ನೋಡಿ, ಯಾರ್ಯಾರೋ ಹೇಳಿದ್ದು ಹೇಳೋದಲ್ಲ. ಮತ್ತೆ ಅವ ಕಥೆ ಬರ್ದಿಟ್ಟಿದ್ದ, ನಾ ಹೇಳಿದೆ ಅಂತಂದ್ರೆ ವ್ಯಾಸರು ಬರ್ದಿಟ್ಟ, ವ್ಯಾಸರು ಹೇಳಿದ ಕಥೆಯನ್ನೇ ನಾನು ನಿನಗೆ ಹೇಳ್ತೀನಿ ಅಂತಿದ್ದಾರೆ ಸೂತ ಪುರಾಣಿಕ. ಏನ್ ಕಥೆ ನಡೀತು? ಅದ್ಭುತ ಪ್ರಸಂಗ. ಶ್ರೀನಿವಾಸ ಕಥೆ, ಶ್ರೀನಿವಾಸನ ಮಹಾತ್ಮೆ ಹೇಳುವ ಪ್ರಸಂಗ ಯಾವಾಗ ಬಂತು ಅಂತಂದ್ರೆ,
ಜನಕ ಅಂತ ಒಬ್ಬ ರಾಜ ಇದ್ನಂತ. ಅವನಿಗೆ ಕುಶಕೇತು, ಕುಶಧ್ವಜ ಅಂತನೂ ಕರೀತಾರೆ ಅವನನ್ನು. ಅವನಿಗೊಬ್ಬ ತಮ್ಮ, ಬಹಳ ಸಾಧು. ಕುಶಧ್ವಜ ಅನ್ನೋನು ಬಹಳ ಸಾಧು, ಬಹಳ ಚೆನ್ನಾಗಿ ರಾಜ್ಯಭಾರ ನಡೆಸ್ತಾ ಇದ್ನಂತ. ಜನಕ, ಅವನಿಗೆ ಒಬ್ಳು ಮಗಳು ಜಾನಕಿ, ಸಾಕ್ಷಾತ್ ಲಕ್ಷ್ಮೀದೇವಿಯೇ ಜಾನಕಿಯಾಗಿ ಬಂದಿದ್ದಾಳಂತ. ಜನಕ ಎಷ್ಟು ಆನಂದದಿಂದ ಇದ್ದ ಅಂತಂದ್ರೆ ಯಾವ ರಾಜ್ಯದ ಲವಲೇಶ ಭಾರ ಅವನ ತಲೆ ಮೇಲೆ ಇಟ್ಟಿದ್ದಿಲ್ಲಂತೆ ತಮ್ಮ. ಎಂಥ ತಮ್ಮಂದ್ರು ಇರ್ತಾರೆ, ಕೆಲವರು ಎಲ್ಲಾ ಅಣ್ಣನ ಮೇಲೆ ಹಾಕಿರ್ತಾರೆ. ಇಲ್ಲಿ ಇವ ನೋಡ್ರಿ ಎಲ್ಲ ತಾನೇ ನೋಡ್ಕೊಂಡು ಹೋಗ್ತಿದ್ದಂತೆ. ಪುರಾತು ಜನಕೋ ನಾಮ ರಾಜ ಪರಮ ಧಾರ್ಮಿಕ, ಸತ್ಯವಾಕ್ ಸರ್ವಶಾಸ್ತ್ರೇಷು ಕೋವಿದಃ ಕೋಪವರ್ಜಿತಃ, ವಾಸುದೇವ ಪ್ರಸಾದಸ್ಯ ಮುಖ್ಯ ಪಾತ್ರಮಭೂತ್ ನೃಪಃ. ಜನಕ ಸಾಧು ಆಗಿದ್ದ, ಕೋಪ ಬಿಟ್ಟವನಾಗಿದ್ದಂತ. ಇದು ಯಾರಿಂದ ಸಾಧ್ಯ? ಕೋಪ ಬಿಡಬೇಕು ಸಾಧು ಆಗ್ಲಿಕ್ಕೆ. ಮುಖದಲ್ಲಿ ನಾ ಸಾಧು ಇದ್ದೇನೆ ಅಂತ ವೇಷ ಹಾಕೊಳ್ಳೋದಲ್ಲ. ಕೋಪ ಯಾರು ಬಿಡ್ತಾರೋ ಅವರು ಸಾಧುಗಳು ಅಂತ ಕರೀತಾರೆ. ಸುಮ್ನೆ ಚರಕ್ಕಂದ್ರೆ ಚುರುಕಿದ್ದು, ನೀವು ಮಾಡ್ತೀನಿ ತಡಿ, ನಾ ಮಾಡ್ತೀನಿ ತಡಿ, ನೀ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತಂದ್ರೆ ಅದು ಸಾಧು ಅಂತ ಆಗಲ್ಲ. ಅವ್ರು ಅಂತಿದ್ದಾರೆ, ಸತ್ಯವಾಕ್ ಸರ್ವಶಾಸ್ತ್ರೇಷು ಕೋವಿದಃ ಕೋಪವರ್ಜಿತಃ. ಸತ್ಯವನ್ನೇ ನುಡಿತಿದ್ನಂತೆ. ಯಾರು ನುಡಿತಾರೆ ಹೇಳ್ರಿ ಇವತ್ತಿನ ದಿವಸ? 99% ಸುಳ್ಳು ಹೇಳೋದು, 1% ಸತ್ಯ ಹೇಳೋದು. ಅದು ಸುಳ್ಳೇ ಇರ್ತದ ಮತ್ತೆ. ಆದ್ರೆ ಅದಕ್ಕೆ ಹಿಂದಿನ ಕಾಲದಲ್ಲೆಲ್ಲ ಅವರು ಸತ್ಯ ಮಾತಾಡೋರ್ಪ, ಅವರೆಲ್ಲ ಅವ್ರ ಹುಟ್ಟು ಅಂದ್ರೆ ಸತ್ಯ. ಯಾರು ಸುಳ್ಳು ಹೇಳ್ತಾನೋ ಅವ ಆ ಜಾತಿಗೆ ಸೇರಿದವ ಅಲ್ಲ ಅಂತಿದ್ರು ಕೆಲವರು. ಸತ್ಯ ಹೇಳುವ ಜಾತಿಪ ಅದು, ಅಷ್ಟು ನಿಖರವಾಗಿ ಸತ್ಯ ಹೇಳ್ತಿದ್ರು. ಯಾರೇನ್ ಹೇಳ್ತಾರಂತೆ ಗೊತ್ತಾಗಲ್ಲ. ಪುರಾತು ಜನಕೋ ನಾಮ, ಬಹಳ ಸತ್ಯವಂತನಾಗಿದ್ದಂತೆ, ಕೋಪ ಬಿಟ್ಟವನಾಗಿದ್ದ, ದೇವರ ಪ್ರೀತಿಗೆ ಪಾತ್ರನಾದವನಾಗಿದ್ದ, ಚೆನ್ನಾಗಿ ರಾಜ್ಯಭಾರ ನಡೆಸ್ತಾ ಇದ್ರು. ಕುಶಧ್ವಜಸ್ಯ ಅವನಿಗೊಬ್ಬ ಕುಶಧ್ವಜ ಅಂತ ತಮ್ಮ ಇದ್ದ. ಇಂತಹ ಅದ್ಭುತವಾದ ಒಂದು ರಾಜ್ಯ ನಡೀತಾ ಇತ್ತಂತ. ಒಂದ್ ದಿವಸ ಜನಕನಿಗೆ ಹೀಗೆ ಅನಿಸ್ತಂತ, ಇದ್ದಕ್ಕಿದ್ದ ಹಾಗೆ. ಏನ್ ಅನಿಸ್ಬೇಕು? ಸುಖಮೇವ ಸದಾ ಮೇ ಸ್ಯಾತ್ ದುಃಖಂ ಆಭೂತ್ ಕದಾಚನ, ದುಃಖಂ ನ ವೀಕ್ಷೆ ನೇತ್ರಾಭ್ಯಾಂ ಸುಖಂ ವೀಕ್ಷೆ ಸದಾತ್ಮನಃ. ಜನಕ ಇದ್ದಕ್ಕಿದ್ದಾಗ ಒಂದು ಸಂದ, ಏನಪ್ಪಾ ನಾ ಮಾಡಿದ್ದಕ್ಕೆ ಎಷ್ಟು ಸುಖ ಇದೆ, ನಾನು ಇಷ್ಟು ಸುಖದ ಸುಪ್ಪತ್ತಿಗೆಯಲ್ಲಿದ್ದೇನೆ, ನನ್ನ ತಮ್ಮ ನೋಡ್ಕೊಂಡು ಹೋಗ್ತಾನೆ, ಯಾವ ರಾಜ್ಯದ ಕಿರಿಕಿರಿ ನನಗಿಲ್ಲ, ಎಲ್ಲ ಅವನೇ ನೋಡ್ಕೊಂಡು ಹೋಗ್ತಿದ್ದಾನೆ, ಎಂಥ ಸುಖ ನನಗೆ ಕಷ್ಟ ಅನ್ನೋದೇ ಇಲ್ಲ, ನಾನು ನನ್ನ ಸುಖನೇ ಈ ಎರಡು ಕಣ್ಣಿಂದ ನೋಡ್ಲಿಕ್ಕೆ ಆಗ್ತಿಲ್ಲ ನನಗೆ, ಇನ್ ದುಃಖ ಏನ್ ನೋಡ್ತೇನೆ ನಾ ಈಗ ಅಂತ ಅಂದ್ಬಿಟ್ಟು ನನ್. ಎಂಥ ಮಾತು ಅಲ್ಲ. ಸುಖ, ಇಷ್ಟು ಸುಖ ಇದೆ ನನಗೆ, ನಾನು ಇಷ್ಟು ಸುಖದಲ್ಲ ಸುಪ್ಪತ್ತಿಗೆಯಲ್ಲಿದ್ದೇನೆ, ನನಗೆ ದುಃಖ ಅನ್ನೋದು ಲವಲೇಶ ಇಲ್ಲ, ಸುಖನೇ ಈ ಎರಡು ಕಣ್ಣಿಂದ ನೋಡ್ಲಿಕ್ಕೆ ಆಗ್ತಿಲ್ಲ ನನಗೆ, ಇಷ್ಟು ಸುಖನ ಇನ್ ದುಃಖ ಏನ್ ನೋಡ್ತೀನಿ ಅಂತ ಅಂದ್ಬಿಟ್ನಂತ ಒಂದ್ ದಿವಸ. ಎಲ್ಲ ತಂದೆ ಅನ್ಕೊಂಡ, ನಾ ಮಾಡಿದೀನಿ ಅಂದ್ಕೊಳ್ತಿದ್ದಾನೆ. ಅಸಾಧು ಸಮ್ಮತಂ ವಾಕ್ಯಂ ಅಂತಂದ್ರು. ಇದು ಸಾಧುಗಳು ಮಾತಾಡುವ ಮಾತಲ್ಲ, ಇದು ಮಾತು ಸಾಧು ಮಾತಲ್ಲ ಅಂದ್ಬಿಟ್ರು. ಅಸಾಧು ಸಮ್ಮತಂ ವಾಕ್ಯಂ. ಜನಕ ಇಷ್ಟು ಸುಖ ದೇವರು ಕೊಟ್ಟಾನೆ ಅಂತ ಅನ್ಕೊಳ್ಬೇಕಾಗಿತ್ತು, ಇದು ನನ್ನಿಂದಲೇನೆ ಆಗಿದೆ ಸುಖ ಅನ್ಕೊಂಡ್ಬಿಟ್ಟಂತೆ. ನೋಡ್ರಿ ಹೇಗಿದೆ. ಯಾವತ್ತು ನಾ ಮಾಡೀನಿ ಅಂತ ಅನ್ಕೊಳ್ತಾನೆ ಅವಾಗ ಬಿದ್ದ ಅಂತ ಅರ್ಥ. ನೆನಪು ಯಾವಾಗ್ಲೂ ಸುಖ ಕೊಟ್ಟಾಗ ದೇವ್ರು ಕೊಟ್ಟಾನೆ ಅಂತ ಅನುಸಂಧಾನ ಇರ್ಬೇಕು. ಏನಾದ್ರೂ ಸುಖ ಆಯ್ತು ಅಂದ್ರೆ ದೇವ್ರು ನಮಗ್ ಕೊಟ್ಟಿದ್ದಾನೆ, ನನ್ನಿಂದಲೇನೇ ಆಯ್ತು ಅಂತ ಯಾವಾಗ ತಲೆಗೆ ಬರ್ತದೋ ಅವತ್ತಿನಿಂದ ದುಃಖ ಪ್ರಾರಂಭ ಆದ್ರೆ ಆಮೇಲೆ ದೇವ್ರು ಕೊಡೋ ತನಕ ಬರೋದೇ ಇಲ್ಲ, ದುಃಖದಲ್ಲೇ ಇರ್ತಾನ. ಆಮೇಲೆ ಇವ ಅಂದ್ಬಿಟ್ಟ ಅಸಾಧು ಸಮ್ಮತಂ ವಾಕ್ಯಂ. ಸಾಧುಗಳು ಮಾತಾಡುವ ಮಾತಲ್ಲ ಇದು. ಜನಕ ನಾನು ಸುಖದ ಸುಪ್ಪತ್ತಿಗೆಯಲ್ಲಿದ್ದೇನೆ, ಈ ಕಣ್ಣಿನಿಂದ ಸುಖನೇ ನೋಡ್ಲಿಕ್ಕೆ ನನ್ನಿಂದ ಆಗ್ತಿಲ್ಲ ಅಂದ ಮೇಲೆ
ದುಃಖ ಯಾವಾಗ ನೋಡೇನಿ ಅಂತಂದಲ್ಲ, ಆವಾಗ್ಲೇ ಬಿದ್ದಂತ. ಏನ್ ನಡಿಬೇಕು ಅವ್ರ ಮನೆಯಲ್ಲಿ, ಅರಮನೆಯಲ್ಲಿ ಏನ್ ನಡೀತು. ಇದ್ದಕ್ಕಿದ್ದ ಹಾಗೆ ತಮ್ಮ, ಅವನು ಬಹಳ ಬಹಳ ಶ್ರದ್ಧೆ ಉಳ್ಳವ, ಹಿರಿಯರ ಮೇಲೆ, ಅಣ್ಣನ ಮೇಲೆ, ಬಂದ ಋಷಿ ಮುನಿಗಳ ಮೇಲೆ ಭಾರಿ ಭಕ್ತಿ ಅವನಿಗೆ. ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ಜನಕ ಈ ಮಾತಾಡಿದ್ದಕ್ಕೆ ದೇವರು ದುಃಖ ಪ್ರದರ್ಶಯಾಮಾಸ ಅಂತಂದ್ರಂತೆ, ದುಃಖ ತೋರಿಸಿಬಿಟ್ಟ. ಎಂಥ ದುಃಖ! ಇದ್ದಕ್ಕಿದ್ದ ಹಾಗೆ ಕುಶಕೇತು ಕುಶಧ್ವಜ ಸತ್ತು ಹೋದ ಅಂತ ಅನ್ನೋ ಪ್ರಸಂಗ ಬಂದ್ಬಿಟ್ಟು, ಇಡೀ ರಾಜ್ಯದ ಭಾರ ನಿಭಾಯಿಸ್ತಾ ಇದ್ದ ಕುಶಧ್ವಜ ಸಾಮಾನ್ಯನ ರಾಜ್ಯ ಭಾರ ಮಾಡೋದು ಅಂತಂದ್ರೆ ಮನೆ ನಡೆಸೋದೇ ಕಷ್ಟ. ಮನೆಯೊಳಗೆ ಒಂದ್ ಇಬ್ರು ಇದ್ರೆ, 3 ಮಂದಿ ಇದ್ರೆ ಎಷ್ಟು ನಾನು ಟೆನ್ಷನ್ ಆಗಿದ್ದೇನೆ ಮಾತಾಡ ಅಂತ 4 ಮಂದಿ ಇರ್ತಾರೆ. 4 ಅವು 4ರಲ್ಲಿ 1-2 ಅವಾಗ ವಾರಕ್ಕೊಂದ್ಸಲ ಬರ್ತಿರ್ತಾರೆ. ಅಂದ್ರೂ ಟೆನ್ಷನ್, ನೋಡ ಮೊದಲ ಟೆನ್ಷನ್ ಆಗಿದ್ದೇನೆ ಸುಮ್ಮನಿರು ಅಂತಿರ್ತೇವೆ ನಾವು. ಅಂಥದ್ದು ಇಡೀ ರಾಜ್ಯದ ಭಾರ ತನ್ನ ಮೇಲೆ ಹಾಕೊಂಡು ನಡೆಸ್ತಿದ್ದ ಕುಶಧ್ವಜ. ಎಂಥ ಭಾರ ಇರ್ಲಿಕ್ಕಿಲ್ಲ ಕುಶಧ್ವಜನ ಮೇಲೆ, ಅಷ್ಟು ಚೆನ್ನಾಗಿ ನಿಭಾಯಿಸ್ತಿದ್ದಂತೆ. ಅಣ್ಣನಿಗೆ ಲವಲೇಶ ಒಂದು ದಿವಸ ರಾಜ್ಯದಲ್ಲಿ ಯಾವ ಒಂದು ಚ್ಯುತಿಯೂ ಬರದೇ ಇರೋ ಹಾಗೆ ನೋಡ್ಕೊಂಡಿದ್ದಂತೆ ಕುಶಧ್ವಜ. ಇದ್ದಕ್ಕಿದ್ದ ಹಾಗೆ ಒಂದು ದಿವಸ ರಾತ್ರಿ ಕಾಲದಲ್ಲಿ ಕುಶಧ್ವಜ ಮರಣ ಹೊಂದ್ಬಿಟ್ಟಂತೆ. ಹೆಂಡತಿ ಆ ಮನೆಯವರು ಹೋದ್ರಲ್ಲ ಅಂತ ಸಹಗಮನ ಮಾಡಿಬಿಟ್ಲಂತೆ. ತಮ್ಮನೂ ಹೋದ, ತಮ್ಮನ ಹೆಂಡತಿ ಸಹಗಮನ ಮಾಡಿದ್ಲು. ಅವರಿಗೆ ಮಕ್ಕಳು, ಇವನಿಗೆ ಮಕ್ಕಳು, 4 ಮಂದಿ ಮಕ್ಕಳು ಮನೆಯಲ್ಲಿ ಓಡಾಡ್ತಿದ್ದಾರೆ, ಚಿಕ್ಕ ಹುಡುಗಿಯರು. ರಾಜ್ಯದ ಭಾರ ಇವನಿಗೆ ಒಂದು ದಿವಸ ಆ ರಾಜ್ಯದ ಲೋಪದೋಷಗಳು ಒಂದು ದಿವಸ ಕಣ್ಣಾರೆ ನೋಡೇ ಇಲ್ಲ. ಯಾವ ಭಾರ ಇವನ್ ತಲೆ ಮೇಲೆ ಬಿದ್ದಿಲ್ಲ. ಇದ್ದಕ್ಕಿದ್ದ ಹಾಗೆ ಎಲ್ಲರ ಭಾರ ಜನಕನ ಮೇಲೆ ಬಿತ್ತಂತೆ. ಅವಾಗವಾಗ ಹೆದರಿಕೆ ಆಗ್ತಿತ್ತಂತೆ. ಮನೆಯಲ್ಲಿ ಮಕ್ಕಳಿದ್ದಾರೆ, ಹೆಣ್ಮಕ್ಳು, 4 ಮಂದಿ ಹುಡುಗಿಯರು ಇದ್ದಾರೆ, ಹೇಗೆ ಅವರನ್ನು ನಿಭಾಯಿಸಬೇಕು, ಏನ್ ಮಾಡ್ಲಿ ಅಂತ ತಲೆ ಭಾರ ಮಾಡ್ಕೊಂಡ್ಬಿಟ್ನಂತೆ ಜನಕ. ಯಾವಾಗ ಜನಕನಿಗೆ ವಿಪರೀತ ಭಾರ ಆಯ್ತೋ ಅಷ್ಟೇ ಪರಮಾತ್ಮ ಅವಾಗ ತೋರಿಸಿತ್ತಂತೆ. ಕುಶಧ್ವಜ ಮರಣ ಆಗಿದ್ದಾನೆ ಅನ್ನೋ ಒಂದು ದೊಡ್ಡ ದುಃಖ ಜನಕನಿಗಾಯ್ತು. 2 ನಿಮಿಷ ಹಿಂದೆ ಏನಂದಿದ್ದ? ಸುಖಮೇವ ಸದಾ ಮೇ ಸ್ಯಾತ್, ಯಾವಾಗ್ಲೂ ಸುಖದ ಸುಪ್ಪತ್ತಿಗೆಯಲ್ಲಿರ್ತೇನೆ ನಾನು ಅಂದಿದ್ನಲ್ಲ. ದೇವರು ಇಂಥ ಒಂದು ಪ್ರಸಂಗ ತಂದು ಕೊಟ್ಟಂತೆ. ಆದ್ರೆ ದೇವರ ಅನುಗ್ರಹ, ನಿಜವಾಗ್ಲೂ ಕುಶಧ್ವಜ ಸತ್ತಿದ್ದಿಲ್ಲಂತೆ. ನೋಡ್ರಿ ಹೇಗಿದೆ. ವಿವಾಹದ ಸಮಯಕ್ಕೆ ಕನ್ಯಾದಾನ ಮಾಡುವಾಗ ತಮ್ಮ ಇದ್ದ ಅಂತ ತೋರಿಸ್ತಾರೆ. ಜಾನಕಿಯನ್ನು ದಾನ ಮಾಡುವಾಗ, ಕನ್ಯಾದಾನ ಮಾಡುವಾಗ ಕುಶಧ್ವಜ ಇದ್ದ ಅಂತ ಅಲ್ಲಿ ಹೇಳ್ತಾರೆ. ಹಾಗಾದ್ರೆ ಏನ್ ನಡೀತು? ಸ್ವಪ್ನಂ ಪ್ರದರ್ಶಯಾಮಾಸ, ದುಃಖಂ ಪ್ರದರ್ಶಯಾಮಾಸ, ಪ್ರದರ್ಶಯಾಮಾಸ ಅಂತಿದ್ದಾರೆ. ಸ್ವಪ್ನದಲ್ಲಿ ಅವನಿಗೆ ಮರಣ ಆದ ಹಾಗೆ ಕಾಣಿಸ್ತಂತೆ. ಎದ್ದು ಓಡಿ ಕುಶಧ್ವಜ ಇದ್ದ ಅರಮನೆಯ ಬಾಗಿಲು ತೆಗೆದು ನೋಡಿದ್ರೆ ಮಲ್ಕೊಂಡಿದ್ದ ಕುಶಧ್ವಜ. ಜನಕನಿಗೆ ಆವಾಗ ಸ್ವಲ್ಪ ಭಾರ ಕಡಿಮೆ ಆಯ್ತಂತ. ಹಬ್ಬ ಅಂತ ಉಸಿರು ಬಿಟ್ಟ, ನಿಟ್ಟು ಉಸಿರು ಬಿಟ್ಟ. ಅಲ್ಲ, ಎಲ್ಲಾ ಮನೆಯನ್ನು ನೋಡ್ಕೊಂಡು ಹೋಗೋರು ಹೋಗ್ಬಿಟ್ರೆ ಎಷ್ಟು ಟೆನ್ಷನ್ ಆಗ್ಲಿಕ್ಕಿಲ್ಲ. ಇನ್ಮೇಲೆ ಏನು, ಇನ್ಮೇಲೆ ಹೋದವ್ರ ಮೇಲೆ ಅಳೋದಲ್ಲ, ಇನ್ಮೇಲೆ ಏನು ಅಂತ ತಡ್ತಿದ್ದ. ಹೋದ್ರಲ್ಲ ಅಂತ ಅಳಲ್ಲ, ಇನ್ಮೇಲೆ ನಾ ಮಾಡ್ಕೊಂಡು ಹೋಗ್ಬೇಕಲ್ಲ ಅಂತ ಅವ್ರ ದುಃಖ, ಅದು ಸಮಸ್ಯೆ. ಜನಕನಿಗೆ ಆ ಪ್ರಸಂಗ ಬಂತು. ಅಲ್ಲ 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 ಹೋಗ್ಬಿಟ್ನಲ್ಲ ಅಂತ ಅಳಿಗತ್ತಿದ್ನಂತೀವ. ಬಂದು ನೋಡಿದ್ರೆ ಜನಕ ಹಾಸಿಗೆಯಲ್ಲಿ ಮಲಗಿದ್ದ. ಜನಕನಿಗೆ ಕುಶಧ್ವಜ ಮಲಗಿದ್ದ. ಜನಕನಿಗೆ ಆವಾಗ ನಿಟ್ಟು ಸುರು ಬಿಟ್ನಂತೆ. ಅಯ್ಯೋ ಎಂಥ ದುಃಖ! ಹೀಗೆ ನಿಜವಾದ ಜೀವನದಲ್ಲಿ ನಡೆದ್ರೆ ಅನ್ನಂತ. ದೇವರು ನಾವೇನಾದ್ರೂ ಅಹಂಕಾರ ಪಟ್ರೆ ನೇರವಾಗಿ ಕಷ್ಟ ಕೊಡಲ್ಲ ಅಂತ ಅರ್ಥ ಈ ಕಥೆಯಲ್ಲಿ. ಅವಾಗವಾಗ ಒಂದ್ಸಲ ಒಂದಿಷ್ಟೇನೋ ಎದುರಿಗೆ ಬಂದ ಹಾಗೆ ಮಾಡ್ತಾನಂತ. ಹಿಂಗ್ ಮುಂದೆ ಬರೋದದ, ಎಚ್ಚರ ಆಗೋ, ನಾವಂದ್ರೂ ಎಚ್ಚರ ಆಗಲ್ಲ, ಮತ್ ಮರೆತ್ ಬಿಡ್ತೀವಿ, ಧಾರಾವಾಹಿ ಎದುರಿಗೆ ಕೊಡ್ತೀವಿ. ಏನೋ ಅದೇನೋ ಪ್ರಸಂಗ ಬಂದಿದ್ದು ಬಿಡ್ರಿ ಆಚಾರ, ಆಮೇಲೆ ಮತ್ತೆ ಸರಿ ಆಯ್ತು ಅಂತ ತಿಳ್ತಿರ್ತದೆ. ಏನು ಧಾರಾವಾಹಿ ನೋಡಿದ್ವಿ ಮತ್ ಮೈಂಡ್ ಡೈವರ್ಟ್ ಆಯ್ತು ಅಂತ. ದೇವರು ಮುಂದೆ ಆಗೋದನ್ನ ಅವಾಗವಾಗವಾಗ ಒಂದ್ಸಲ ಎಚ್ಚರಿಸ್ತಾನ. ಎಚ್ಚೆತ್ಕೊಂಡ್ಬಿಡ್ಬೇಕು ನಾವೆಲ್ಲ. ಜನಕ ಇಂಥ ಒಂದು ಪ್ರಸಂಗ ಮನಸ್ಸಿಗೆ ತಂದುಕೊಂಡು ಬಹಳ ಮನಸ್ಸಿಗೆ ಕಿರಿಕಿರಿ ಆಗಿತ್ತು. ಸರಿಯಾಗಿ ಗೌತಮರು ಅವ್ರ ಮನೆಗೆ ಬಂದ್ರು. ನೋಡ್ರಿ ಹೇಗೆ
ಗೌತಮ ಋಷಿಗಳು ಬಂದಾಗ ಜನಕ ಹೋಗಿ ಕೇಳಿದ್ನಂತೆ, ಜನಕ ರಾಜ, ಗೌತಮರೇ ಬರ್ರಿ, ಪಾದ ತೊಳೆದು ಉನ್ನತ ಸ್ಥಾನ ಕೊಟ್ಟು ಅವ್ರನ್ನ ಪ್ರಾರ್ಥನೆ ಮಾಡಿದ. ಅಲ್ಲ, ಇಂತಹ ಒಂದು ಪ್ರಸಂಗ ನನಗೆ ನಿನ್ನೆ ಸ್ವಪ್ನದಲ್ಲಿ ಬಂದಿತ್ತು, ಇದು ನಿಜ ಜೀವನದಲ್ಲಿ ಬರಬಾರ್ದು ಅಂದ್ರೆ ಏನ್ ಮಾಡ್ಲಿ ಅನ್ನಂತ ನೋಡಿ. ಅಲ್ವಾ, ಇದಕ್ಕೆ ಇರೋದು ಉಗ್ರ ಪುರೋಹಿತರು, ಗ್ರಾಮ ಪುರೋಹಿತರು, ಹಿತೈಷಿಗಳು, ಆಚಾರ್ಯರು, ಇಂಥವ್ರನ್ನ ಹೋಗಿ ಸಂಪರ್ಕಿಸ್ಬೇಕು. ನಾವೇನ್ ಮಾಡ್ತೀವಿ, ಯಾರ್ಯಾರನ್ನೋ ಕಾಲ್ ಮಾಡಿ ಕೇಳಿ ಸ್ಟಾರ್ಟ್ ಮಾಡ್ತೀವಿ, ಹಿಂಗಾಗಿತ್ತು ಹಂಗಾಗಿತ್ತು. ಜನಕ ಸಂಪ್ರಾಪ್ತೋ ದೈವ ಯೋಗೇನ ವಾಮದೇವಾನುಜೋ ಮುನಿಃ ಪ್ರಾಪ್ತಂ ಪುರೋಹಿತಂ ದೃಷ್ಟ್ವಾ ರಾಜ ಪೂಜಾಮ ಕಲ್ಪಯತ್. ಅವರನ್ನು ಕೂಡಿಸಿ ಪಾದ ತೊಳೆದು ಪ್ರಾರ್ಥನೆ ಮಾಡಿದ್ರಂತಲ್ಲ. ಇಂತಹ ಒಂದು ದುರಂತ ಸ್ವಪ್ನ ನನ್ನ ಕಣ್ಣೆದುರಿಗೆ ಬಂದಿದೆ, ಇದು ನಿಜ ಜೀವನದಲ್ಲಿ ನಡಿಬಾರ್ದು ಅಂದ್ರೆ ಏನ್ ಮಾಡ್ಲಿ ಅಂತ ಕೇಳಿದ್ನಂತ ನೋಡ್ರಿ. ಆವಾಗ ಅಸ್ತಿ ಕಶ್ಚಿತ್ ವಿಶೇಷೋಸ್ಮಿನ್ ಭೂಲೋಕೆ ಭೂಮಿ ಪಾಲಕ ದುಹಿತುಸ್ತವ ಕಲ್ಯಾಣಂ ಸುಖದಂ ಶತ್ರು ನಾಶನಂ. ರಾಜ ಒಂದೇ ಪ್ರಶ್ನೆ ಮಾಡ್ಲಿಲ್ಲ, ಒಂದ್ 2-3 ಪ್ರಶ್ನೆ ಮಾಡಿಬಿಟ್ನಂತ. ಋಷಿಗಳೇ, ಸ್ವಪ್ನದಲ್ಲಿ ಬಿದ್ದದ್ದು ನಿಜ ಜೀವನದಲ್ಲಿ ಬರಬಾರ್ದು. ಅಷ್ಟೇ ಅಲ್ಲ, ನನಗೆ ನಮ್ಮ ಮಕ್ಕಳು 4 ಮಂದಿ ಏನಿದ್ದಾರಲ್ಲ, ಒಂದೇ ಮನೆತನದ ಒಂದೇ ಮಕ್ಕಳು 4 ಮಂದಿಗೆ ಕೊಟ್ಟು ಕನ್ಯಾದಾನ ಮಾಡಿರ್ಬೇಕು. ಇಂಥ ಒಂದು ಪ್ರಸಂಗ ನನ್ನ ಜೀವನದಲ್ಲಿ ನಡಿಬೇಕು, ಈ ಮಂಗಳ ಕಾರ್ಯ ನಡಿಬೇಕು. ಅಂಥದ್ದೊಂದು ಏನಾದ್ರೂ ಉಪಾಯ ಇದ್ರೆ ಹೇಳ್ರಿ ಅಂತ ಜನಕ ಕೇಳಿದ್ನಂತ. ನೋಡಿದ್ರ, ನಾವು ಮುಂದಾಗುವ ಕಲ್ಯಾಣ ಕಾರ್ಯಗಳನ್ನ ಬಿಫೋರ್ ರೆಡಿ ಆಗುವಂತ ಎಚ್ಚರಿಸ್ತಾನಂತ ಮೊದಲೇ ದೇವ್ರು. ಜನಕನಿಗೆ ಆ ಥರ ಪ್ರಸಂಗ ಬಂದು ಒದಗಿಸಿ ಜನಕ ಕೇಳಿದ್ಯಾರಿಗೆ, ಋಷಿಗಳಿಗೆ ಕೇಳಿದ್ದಂತ. ಆವಾಗ ಅವ್ರಂದ್ರು, ಅಯ್ಯೋ ಇಷ್ಟ್ಯಾಕೋ ಚಿಂತೆ ಮಾಡ್ತಿ, ಅಸ್ತಿ ಕಶ್ಚಿತ್ ವಿಶೇಷೋಸ್ಮಿನ್ ಭೂಲೋಕೆ ಭೂಮಿ ಪಾಲಕ ದುಹಿತುಸ್ತವ ಕಲ್ಯಾಣಂ ಸುಖದಂ ಶತ್ರು ನಾಶನಂ ವೈಕುಂಠ ಗಿರಿ ಮಾಹಾತ್ಮ್ಯಂ ಸಭವಿಷ್ಯಂ ಸಹೋತ್ತರಂ ಕಲವು ತತ್ಕೀರ್ತನಂ ಪುಣ್ಯಂ ಸರ್ವ ದುಃಖಹರಂ ಶಿವಂ. ಒಂದು ಕಥೆ ಇದೆಪ್ಪ, ಅದನ್ನು ಕೇಳೋದ್ರಿಂದ ನಿನ್ ಎಲ್ಲ ದುಃಖ ಪರಿಹಾರ ಆಗ್ತದೆ, ನಿನ್ನ ಮನಸ್ಸಿನ ಅಭಿಲಾಷೆಗಳೆಲ್ಲ ಪೂರ್ಣಗೊಳ್ಳುತ್ತದೆ ಅಂತ ಅಂದ್ಬಿಟ್ರಂತ. ಯಾವುದದು ಅಂತ ಕೇಳಿದ್ರೆ ಅದನ್ನೇ ವೈಕುಂಠಗಿರಿ ಮಾಹಾತ್ಮ್ಯಂ, ಭವಿಷ್ಯೋತ್ತರ ಪುರಾಣದ ವೈಕುಂಠಗಿರಿ ಮಹಾತ್ಮೆ. ಅದನ್ನು ಕೇಳು, ನೀನ್ ಎಲ್ಲ ದುಃಖ ಪರಿಹಾರ ಆಗ್ತದೆ, ನೀ ಅನುಕೊಂಡ ಕಾರ್ಯ ನಡೀತದೆ. ಧನ ಕಾಮಸ್ಯ ಧನದಂ ಪುತ್ರ ಕಾಮಸ್ಯ ಪುತ್ರದಂ ರೋಗಾರ್ಥಸ್ಯ ಚ ರೋಗಗ್ನಂ ಜ್ಞಾನಿನಾಂ ಜ್ಞಾನ ಸಾಧನಂ ಯಚ್ಛ್ರುತ್ವಾ ಸರ್ವಲೋಕೇಶು ಬ್ರಹ್ಮ ಬ್ರಹ್ಮ ಪದಂಗತಃ ನೀಲಕಂಠಸ್ತು ಯಚ್ಛ್ರುತ್ವಾ ನಿರ್ವಿಷಃ ಸುಖಮಾಪ್ತವಾನ್. ಯಾರು ಈ ಕಥೆಯನ್ನು ಕೇಳಿ ಬ್ರಹ್ಮ ಪದವಿಯನ್ನು ಪಡೆದಂತೆ, ಬ್ರಹ್ಮ ಬ್ರಹ್ಮ ಪದಂಗತಃ ಸುಖದ ಕಾಮಸ್ಯ ಸುಖದಂ, ಯಾರಿಗಾದ್ರೂ ಧನದ ಆಸೆ ಇದ್ರೆ ಅದನ್ನು ಪಡಿತಾರೆ, ಧನ ಪಡಿತಾರಂತೆ. ಪುತ್ರ ಕಾಮಸ್ಯ ಪುತ್ರದಂ, ಸಂತಾನ ಬೇಕು ಅಂತಂದ್ರೆ ಆ ಸಂತಾನ ಪ್ರಾಪ್ತಿ ಆಗ್ತದಂತೆ. ರೋಗ ಪರಿಹಾರ ಆಗಬೇಕು ಅಂದ್ರೆ ರೋಗ ಪರಿಹಾರ ಆಗ್ತದೆ. ಜ್ಞಾನಿನಾಂ ಜ್ಞಾನ ಸಾಧನಂ, ಜ್ಞಾನಿಗಳಿಗೆ ಜ್ಞಾನ ಅಭಿವೃದ್ಧಿ ಆಗ್ತದೆ. ಯಾರು ಇದನ್ನು ಕೇಳಿ ಬ್ರಹ್ಮ ತನ್ನ ಪದವಿಯನ್ನ ಗಟ್ಟಿ ಮಾಡ್ಕೊಂಡಿದ್ದಾನೆ. ನೀಲಕಂಠ ಇದ್ದಾನಲ್ಲ ಶಿವ, ಆ ಸಮುದ್ರ ಮಥನ ಕಾಲದಲ್ಲಿ ವಿಷಪಾನ ಮಾಡಿದಿ, ವಿಷಭಾರ ಆಗಿತ್ತು, ಅವನ ಆ ವಿಷಬಾಧೆಯನ್ನು ಪರಿಹಾರ ಮಾಡ್ಕೊಂಡಿದ್ದಾನೆ. ನೀಲಕಂಠಸ್ತು ಯಚ್ಛ್ರುತ್ವ ನಿರ್ವಿಷಃ, ವಿಷಮುಕ್ತನಾಗಿದ್ದಾನೆ. ವಜ್ರೀ ನಾಕ ಪದಂ ಪ್ರಾಪ್ತೋ, ಇಂದ್ರ ತನ್ನ ಪದವಿಯನ್ನು ಮತ್ತೆ ಪಡ್ಕೊಂಡಿದ್ದಾನಂತೆ ಈ ಕಥೆಯನ್ನು ಕೇಳಿ. ಯಚ್ಛ್ರುತ್ವ, ಈ ಕಥೆ ಕೇಳೋದ್ರಿಂದಲೇನೆ ಇಷ್ಟು. ಕಿಮುಕ್ತೇನ ವಿಶೇಷೇಣ, ಇನ್ನು ಎಷ್ಟು ಹೇಳಿ, ಇನ್ನು ತದನಂತ ಫಲಂ ಶೃಣು, ಅನಂತ ಫಲದಾಯಕವಾಗಿದೆ ಈ ವೈಕುಂಠಗಿರಿ ಮಹಾತ್ಮೆ. ಜನಕ ಇದನ್ ಕೇಳು ಅಂತ ಇಷ್ಟು ಹೇಳ್ತಾರೆ. ಕೃತೆ ವೃಷಾದ್ರಿಂ ವಕ್ಷಂತಿ, ಜನಕ ಅಂದ, ವದ ವೈಕುಂಠ ಮಾಹಾತ್ಮ್ಯಂ ಕಲೌ ತಚ್ಚರಿತ ಕಥಿತಂ ಕಥಾಂ. ನನಗೆ ಹೇಳ್ರಿ ಹಾಗಾದ್ರೆ ಈ ಕಥೆಯನ್ನ, ನನಗೆ ಮೊದಲು ನಿಮ್ಮಿಂದ ಇದನ್ನ ಶ್ರವಣ ಮಾಡಬೇಕು ಅಂತ ಜನಕ ಅಂದ. ಆವಾಗ ಪ್ರಾರಂಭ ಮಾಡ್ತಾರಂತ ಕಥೆಯನ್ನು. ನೋಡ್ರಿ, ಬ್ರಹ್ಮ ತನ್ನ ಪದವಿಯನ್ನು ಪಡ್ಕೊಂಡವನಾದ, ಇಂದ್ರ ತನ್ನ ಸ್ಥಾನವನ್ನ ಗಟ್ಟಿ ಮಾಡಿಕೊಂಡ, ರುದ್ರ ತನ್ನ ಬಾಧೆ ಪರಿಹಾರ ಮಾಡಿಕೊಂಡ. ಇಂಥ ಅದ್ಭುತವಾಗಿದೆ ಈ ಕಥೆ ಅಂತ ಮೊದಲು ಇಷ್ಟು ರುಚಿ ಹುಟ್ಟಿಸ್ತಾರೆ ನಿಮಗೆಲ್ಲ. ಮಕ್ಕಳಿಗೆ ಕೈ ಇದ್ದ ಔಷಧ ಬಾಯಾಗ ಹಾಕ್ಬೇಕು ಅಂದ್ರ ಮೊದ್ಲೊಂದ್ ಸಕ್ರೆ ಹಾಕ್ತಾರೋ ಇಲ್ಲಾರು ಒಂದ್ ಸ್ವಲ್ಪ ಕುಡಿಯಲ್ಲ.
ಹಾಗೆ ನಾವೆಲ್ಲ ಪರಮಾತ್ಮನಿಗೆ ಮಕ್ಕಳಿದ್ದ ಹಾಗೆ. ಕಥೆ ಕೇಳ್ರಿ ಅಂದ್ರೆ ಕೇಳಲ್ಲ ನಾವು, ಯಾಕಂದ್ರೆ ನಮ್ ಕಥೆ ಕೇಳೋ ಅಭ್ಯಾಸ ಬಿಟ್ಟು ಹೋಗ್ಯದ. ಕಥೆ ಕೇಳ್ರಿ, ಆಗಿನ ಕಾಲದಲ್ಲೆಲ್ಲ ಇದ್ದು ಕಥೆಗಳೆಲ್ಲ ಒಳ್ಳೆ ಕಥೆಗಳನ್ನ ಕೇಳಿ ಮಾರ್ಗದರ್ಶನ ಪಡಿತಿತ್ತು ಅಲ್ವಾ? ನಿಮ್ಗೆಲ್ಲ ಶಾಲೆಯಲ್ಲೆಲ್ಲ ಹೇಳ್ಯಾರ ಇಲ್ಲ ಕಥೆಗಳನ್ನ ಟೀಚರ್? ಈಗೆಲ್ಲ ಕಥೆ ಇಲ್ಲ, ಈಗ ಟಿಂಕಿ ಡಾಂಕಿ ಹೇಳ್ತಾರೆ. ಹೇಳ್ಯಾರಲ್ಲ ನಿಮ್ಗೆಲ್ಲ ನೀತಿ ಕಥೆಗಳು, ಚಾಣಕ್ಯನ ನೀತಿ ಕಥೆ, ಆದರ್ಶವಾದ ಕಥೆಗಳು, ತಂದೆ ತಾಯಿಗಳನ್ನು ಎತ್ಕೊಂಡು ಹೋದ ಶ್ರವಣ ಕುಮಾರನ ಕಥೆಗಳು, ಇಂತಹ ಕಥೆಗಳನ್ನು ಹೇಳಿ ಹೇಳಿ ಕೇಳಿದವ್ರು ನೀವೆಲ್ಲ. ಆದ್ರಿಂದ ಸ್ವಲ್ಪ ಸ್ವಲ್ಪ ಪುರಾಣಕ್ಕೆ ಕೊಡ್ತೀರಿ. ಈಗಿನ ಮಕ್ಕಳಿಗೆ ಡಿಂಕಿ ಡಾಂಕಿ ಹೇಳಿಬಿಡ್ತಾರೆ, ಅವ್ರು ಯಾರು ಪ್ರವಚನಕ್ಕೆ ಬರಲ್ಲ. ಈ ಕಥೆ ಕೇಳ್ರಿ ಹಾಗೆ ಅಂತ ಹೇಳಿದಾಗ ಜನಕ ಶತಾನಂದರ ಹತ್ರ ಪ್ರಾರ್ಥನೆ ಮಾಡಿದ. ಶತಾನಂದರು ಕತೆ ಹೇಳ್ತಿದ್ದಾರೆ. ಒಂದು ಬೆಟ್ಟ ಇದೆಯಪ್ಪ, ಅದಕ್ಕೆ 4 ಹೆಸರು ಒಂದಂತ. ಕೃತೆ ವೃಷಾದ್ರಿಂ ವಕ್ಷಂತಿ, ತ್ರೇತಾಯಾಮ್ ಅಂಜನಾಚಲಂ, ದ್ವಾಪರೇ ಶೇಷಶೈಲೇತಿ, ಕಲೌ ಶ್ರೀ ವೆಂಕಟಾಚಲಂ. ಒಂದು ಬೆಟ್ಟ ಒಂದೊಂದು ಯುಗಕ್ಕೆ ಒಂದೊಂದು ಹೆಸರು ಪಡೀತದೆ, ಅದು ಬಹಳ ಅದ್ಭುತವಾದ ಕಥೆ ಇದೆ ಅಂತ ಹೇಳಿ ಪ್ರಾರಂಭ ಮಾಡ್ತಾರೆ. ಕೃತಯುಗದಲ್ಲಿ ಅದೇ ಬೆಟ್ಟಕ್ಕೆ ವೃಷಭಾಚಲ ಅಂತ ಹೆಸರಿದೆ ಅಂತಂದ್ರ. ಹೇಗ್ ಬಂತು ಆ ಕಥೆ ಅಂತ ಕೇಳಿದ ಜನಕ. ಆವಾಗ ಒಂದು ಕಥೆ ಹೇಳ್ತಾರೆ. ಬೆಟ್ಟದಲ್ಲಿ ವೃಷಭ ಅಂತ ಒಬ್ಬ ದೈತ್ಯ ತಪಸ್ಸು ಮಾಡ್ತಿದ್ದಂತ. ಭಾರಿ ತಪಸ್ಸು, ಘೋರ ತಪಸ್ಸು ಮಾಡಿದ. ಪುರಾತು ವೃಷಭೋ ನಾಮ ರಾಕ್ಷಸೋ ವೃಕ್ಷ ಕರ್ಮಕೃತ. ಆ ವೃಷಭ ರಾಕ್ಷಸ ಬೆಟ್ಟದಲ್ಲಿ ತಪಸ್ ಮಾಡ್ತಿದ್ದಂತೆ. ತಪಸ್ ಮಾಡ್ತಾ 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 ಅವನು ತಪಸ್ ಮಾಡೋದು ಅವನೊಂದು ಪ್ರವೃತ್ತಿ, ಹ್ಯಾಬಿಟ್ ಅಂತಾರಲ್ಲ, ಅವನೊಂದು ಹ್ಯಾಬಿಟ್ ಇತ್ತಂತೆ. ಹೇಗಿದ್ದ ಅಂದ್ರವ ತಪಸ್ಸು ಮಾಡ್ತಿದ್ದ. ತಪಸ್ ಮುಗಿದ್ಮೇಲೆ ಬಂದ್ಮೇಲೆ ಮನ್ಯಾಗ ಯಾರ ಸಂಧ್ಯಾವನ್ ಮಾಡ್ತಿದ್ರೆ ಅವ್ರು ತಲೆ ಹೊಡಿತಿದ್ನ. ಋಷಿಗಳಿಗೆ ಮುನಿಗಳಿಗೆ ತಪಸ್ ಮಾಡ್ತಿದ್ರೆ ಅವ್ರು ಕಮಂಡಲ್ ಕಸ್ಕೊಳ್ಳೋದು, ತಲೆ ಹೊಡಿಯೋದು, ಬಟ್ಟ ಅಂತ ಕಾಡಿಸೋದು, ಕಾಡಿ ಮೇಲೆ ಹೊಂಟ್ರೆ ಈಗೆಲ್ಲ ಮಾಡ್ತಿದ್ನಂತ ಮಾರಾಯ. ಎಷ್ಟಂತ ಸಹಿಸಿಕೊಳ್ಬೇಕು. ಆ ಎಲ್ಲಾ ದೇವ್ರ ಹತ್ರ ಪ್ರಾರ್ಥನೆ ಮಾಡಿದ್ರು. ಕೊನೆಗೆ ವೃಷಭ ಸಾಮಾನ್ಯನೇನಲ್ಲ, ಅವನು ಸಾಮಾನ್ಯನೇನಲ್ಲ, 5,000 ವರ್ಷ ತಪಸ್ ಮಾಡಿದ್ನಂತ. ನೋಡ್ರಿ, 5,000 ವರ್ಷ ಆ ಬೆಟ್ಟದೊಳಗೆ ಕೂತ್ಕೊಂಡು ತಪಸ್ ಮಾಡಿದ್ನಂತ. ತಪಸ್ ಮಾಡಿ ಪ್ರತಿನಿತ್ಯ ತಪಸ್ ಮಾಡ್ತಿದ್ದ. ತಪಸ್ ಮಾಡೋದಷ್ಟೇ, ಅವನು ಯಾರನ್ನ, ದೇವರನ್ನೇ ಕುರಿತು ತಪಸ್ ಮಾಡ್ತಿದ್ನಂತ. ಮಾಡ್ತಿರೋದು ದೇವರನ್ನ ಕುರಿತು ತಪಸ್ಸು. ತಪಸ್ ಆದ್ಮೇಲೆ ಸಂಧ್ಯಾವನಿ ಕೂತ್ಕೊಂಡು ಹೊಡೆಯೋದು. ಅಲ್ಲ ಅಂದ್ರೆ ನೀ ಸಂಧ್ಯಾವನಿ ಮಾಡ್ಬೇಕು, ಪಕ್ಕದ ಸಂಧ್ಯಾವನಿ ಇದ್ರು ಚೂಟೋದ. ಇಂಥ ದುರಂತ ನಡೆಸ್ತಿದ್ನಂತ. ಒಂದು ದಿವಸ ಅವನ್ ಇಷ್ಟೇ ಅಲ್ಲ, ಬರೀ ಇಷ್ಟೇ ಮಾಡ್ತಿದ್ದ ಅಂದ್ರೆ ನಡೀತಿತ್ತೋ ಏನೋ, ಇನ್ನೂ ಹೆಚ್ಚು ಮಾಡ್ತಿದ್ನಂತ. ಏನು ಅಂತಂದ್ರೆ ಪ್ರತಿನಿತ್ಯ ದೇವರಿಗೆ ಒಂದು ಪುಷ್ಪ ಅರ್ಚನೆ ಮಾಡ್ತಿದ್ನಂತ. ನೋಡ್ರಿ, ಎಲ್ಲೂ ಸಿಕ್ತಿದ್ದ, ಯಾವ ಮರದಲ್ಲಿಯೂ ಬಿಡೋ ಪುಷ್ಪ ಅಲ್ಲ, ಅವನ ಹತ್ರ ಇತ್ತಂತ. ಯಾವುದು ಅಂದ್ರೆ ಸ್ವಶಿರ ಪುಷ್ಪಂ ಪೂಜಾಂತೆ ಸ್ವಶಿರ ಪುಷ್ಪಂ. ತನ್ನ ತಲೆನೇ ಕಡಿದು ನಿನಗೆ ಅರ್ಪಣೆ ಮಾಡ್ತೀನಿ ಅಂತ ತಲೆ ಕೊಡ್ತಿದ್ನಂತ. ಮತ್ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ರಿಟರ್ನ್ ಬರ್ತಿತ್ತು, ಮತ್ತೆ ತಪಸ್ ಮಾಡ್ತಿದ್ದ, ಮತ್ ತಪಸ್ ನಿಂತ ಮೇಲೆ ತಲೆ ಹೊಡಿತಿದ್ದ, ಮತ್ ಬಂದ್ ತಪಸ್ಸಿಗೆ ಬಿಡಿ. ಇದು ಒಂದು ಕೆಲಸ. ಅವ್ರು ರುಟೀನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಒಂದಿಷ್ಟು ರಿಟೈರ್ಡ್ ಆದ್ಮೇಲೆ ಒಂದಿಷ್ಟು ರಿಟೈರ್ಡ್ ಆಗೋಕ್ಕಿಂತ ಮೊದಲು ರುಟೀನ್ ಕೆಲಸ ರೀ ಆಚಾರ ಅಂತಿರ್ತಾರೆ. ಪೂಜಾಂತೆ ಸ್ವಶಿರ ಪುಷ್ಪಂ ಖಡ್ಗೆ ನಾರುತ್ಯ ಭೂಪತೆ ಸಮರ್ಪಯಾಮಾಸ. ತಲೆ ಕಡಿಯೋ, ತನ್ ಖಡ್ಗ ಹಿಡ್ಕೊಳ್ತಿದ್ದ, ಪೂಜೆ ಆದ್ಕೊಳ್ಳಿ ತಲೆ ಕಡಿತಿದ್ದ, ಸ್ವಶಿರ ಪುಷ್ಪಂ ಸಮರ್ಪಯಾಮಿ ಅಂತ ಸಮರ್ಪಣೆ ಮಾಡ್ತಿದ್ದು. ನಾಳಿಂದ ಮತ್ತೆ ನೀವು ಬೆಳಗ್ಗೆ ಸ್ಟಾರ್ಟ್ ಮಾಡ್ಬೋದು. ಆಚಾರ ನಿನ್ನೆ ಹೇಳ್ಯಾರ ನಮ್ಮ ಹೆಸರು ಬರ್ತದ ಅಂತ ಹೇಳಿ ಇಂಥ ಪೂಜೆ ಮಾಡ್ತಿದ್ದಂತ. ಇದು ತಾಮಸ ಪೂಜೆ ಅಂತ ಕರೀತಾರೆ ನಮ್ಮಲ್ಲಿ. ತಾಮಸ ಸಾತ್ವಿಕ ಅಂತ 2 ಪೂಜೆಯಲ್ಲಿ. ತಾಮಸ ಪೂಜೆ, ಸಾತ್ವಿಕ ಪೂಜೆ ಅಂತ 2. ನಾವೆಲ್ಲ ಸಾತ್ವಿಕ ಪೂಜೆ ಮಾಡೋದು. ತುಳಸಿ, ಮರದಲ್ಲಿ ಬಿಟ್ಟ ಹೂಗಳು, ಇಂಥವು ತರ್ತೇವೆ ನಾವೆಲ್ಲ. ಕೆಲವರೆಲ್ಲ ತಮ್ದ, ಈಗೆಲ್ಲ ತಮ್ದು ಕಡ್ಕೊಳಲ್ಲ, ಈಗ ಯಾವ್ದಾರ ಬ್ಯಾರೇದನ್ ಕಡಿ. ಪೂಜಾ ಅಂತೆ ಟಗರು ಪಗರು ಕಡ್ಬಿಡ್ತಾರೆ. ಪೂಜಾ ಅಂತೆ ಸ್ವಶಿರ ಪುಷ್ಪಂ. ತನ್ನ
ತಲೆಯನ್ನೇ ಕಡಿದು ಖಡ್ಗೇನಾರುತ್ತೆ ಭೂಪತೆ ಸಮರ್ಪಣೆ ಮಾಡುತ್ತಿದ್ದಂತೆ ವೃಷಭ. 5,000 ವರ್ಷ ತಪಸ್ಸು ಈ ತರ ಮಾಡಿದ್ದಂತೆ. 5,000 ವರ್ಷ ತಲೆ ಕಡಿಯೋದು, ಮತ್ ತಲೆಗೆ ಬರೋದು, ಮತ್ ತಪಸ್ಸಿಗೆ ಕೊಡೋದು, ಮತ್ ಪೂಜೆ ಮುಗಿದ ಮೇಲೆ ತಪಸ್ಸಾದ್ಮೇಲೆ ಮತ್ ತಲೆ ಕಡಿಯೋದು, ಮತ್ ಕೃಷ್ಣ ನಿನಗೆ ಅರ್ಪಣೆ ಮಾಡ್ತೀನಿ ದೇವ್ರೆ ಅಂತ ಅರ್ಪಣೆ ಮಾಡಿ ಹಿಂಗ ಪೂಜೆ ಮಾಡಿದ್ನಂತ. ಅವಾಗ ಎಚ್ಚರಾದಾಗ ಈ ಏರಿಯಾಕ್ ಹೋಗ್ತಿದ್ದ, ಒಂದಿಷ್ಟು ಏರಿಯಾಕ್ ಹೋಗೋದು, ಅಲ್ಲೇ ಆಚಾರಿಗೆ ಗೀಚಾರಿಗೆ ಹೊಡಿಯೋದು ಮಾಡೋದು ಮಾಡ್ತಿದ್ನಂತ. ಅಲ್ಲಿ ನನ್ನ ಹಂಚ್ಮಡಿಗೆ ಮೊನ್ನೆ ಅಲ್ಲಿ ಹೋಗಿದ್ನೋ ಏನು ಮಹಾರಾಯ, ಅದು ಯಾವ್ದೋ ಏರಿಯಾದಲ್ಲಿ ಪ್ರೊಟೆಸ್ಟ್ ಮಾಡಿದ್ರಲ್ಲ ಮೊನ್ನೆ, ಬಾಂಗ್ಲಾದೇಶ ನೋಡಿರ, ಅಲ್ಲಿ ಹೋಗಿದ್ದ ಅನಿಸ್ತದೆ. ಅಲ್ಲಿ ಹೋಗೋದೇನು, ಅಲ್ಲೇ ಇರ್ತಾನೆ ಯಾವಾಗ್ಲೂ, ಹೊಡಿತಾ ಇರೋದಾಯ್ತು. ಆಮೇಲೆ ಒಂದು ದಿವಸ ಪರಮಾತ್ಮ ಪ್ರತ್ಯಕ್ಷನಾಗೇ ಬಿಟ್ಟ. ಎಂಥ ಪೂಜೆ ಮಾಡ್ತಿದ್ದಿ ವೃಷಭ, ಏನ್ ಬೇಕು ನಿಂಗೆ ಅದನ್ನಾದ್ರೂ ಕೇಳಿ, ಇನ್ ಮತ್ತೆ ತಲೆ ಕಡ್ಕೋಬೇಡ ಅನ್ನೋ. ಏನ್ ಬೇಕು, ನಾವು ಒಲ್ತಿದ್ದೀನಿ, ನನ್ನನ್ನು ಕುರಿತು ತಪಸ್ ಮಾಡಿದೆ ಅಂದ್ಮೇಲೆ ಏನ್ ಬೇಕು ಕೇಳಿ ನಿನಗೆ ಅಂತ. ಎಂಥ ಮಾತಾಡಿರ್ಲಿಕ್ಕಿಲ್ಲ. ವೃಷಭ ಅಂತಾನೆ, ಕೇಶವ ಸ್ತೋತ್ರ ಮಾಡ್ತಾನೆ, ಕೇಶವಾನಂತ ಗೋವಿಂದ ಶ್ರೀನಿವಾಸ ಸುರೋತ್ತಮ ನಚ ಮೋಕ್ಷಂ ನಚ ಸ್ವರ್ಗಂ ಪಾರಮಿಷ್ಟ್ಯ ಪದಂ ಹರೇ ನಯಾಚೆ ಜಗತಾಂ ನಾಥ ಅನ್ನಂತೆ. ನೋಡಪ್ಪ, ಬಂದ ಪರಮಾತ್ಮ ಬಂದಿದ್ದಾನೆ, ಇವನು ಹೇಳ್ತಿದ್ದಾನೆ, ಇವನು ಕೇಶವ, ಗೋವಿಂದ, ಶ್ರೀನಿವಾಸ, ಸುರೋತ್ತಮ, ನನಗೆ ಮೋಕ್ಷ ಬೇಡ, ನನಗೆ ಸ್ವರ್ಗ ಬೇಡ, ಸ್ವರ್ಗ ಪದವಿ ಬೇಡ, ಇದನ್ನ ಕೇಳಂಗಿಲ್ಲ ಅನ್ನಂತ. ಏನ್ ಬೇಕು ಅಂತ ಪರಮಾತ್ಮ ಕೇಳ್ತಿದ್ದಾನೆ, ಇವ ಏನ್ ಬೇಡ ಅಂತ ಇವ ಹೇಳ್ತಿದ್ದಾನೆ. ಮತ್ತ್ಯಾಕೆ ನನ್ನನ್ನು ಕರೆದಿ ಅಂತಂದ ಪರಮಾತ್ಮ. ಇಷ್ಟು ತಪಸ್ ಮಾಡಿ ನನ್ನನ್ನು ಕರೆದಿದೆಯಲ್ಲ, ಮತ್ ಸ್ತೋತ್ರನೂ ಮಾಡಿದ. ಕೇಶವ, ಅನಂತ, ಗೋವಿಂದ, ಶ್ರೀನಿವಾಸ ಅಂತ ಸ್ತೋತ್ರ ಮಾಡಿ ಪರಮಾತ್ಮನನ್ನು ನಿಂದ್ರಿಸಿದ್ರೆ ಇವ ಕೇಳ್ತಾನಂತೆ, ನನಗೆ ನಿನ್ನಿಂದ ಬೇಕಾಗಿರೋದು ಯುದ್ಧ ಭಿಕ್ಷಾಂಚ ದೇಹಿಮೇ ಅಂತಿದ್ದಾನೆ. ದೇವ್ರೇ, ನಿನ್ ಜೊತೆ ಯುದ್ಧ ಮಾಡ್ಬೇಕು, ಅದನ್ನ ಕೊಡ ನನಗೆ ಅನ್ನಂತೆ. ಯಾರಾದ್ರೂ ದೇವರನ್ನು ಕರೆದು ನಿನ್ ಜೊತೆ ಹೊಡೆದಾಡ್ತೀನಿ ಅಂತ ನೋಡಿದ್ರೆ ಇಂಥವ್ರೇ ಜಾಸ್ತಿ. ಸುಖ ಸುಮ್ನೆ ಹೊಡೆದಾಡೋರು ಇದ್ದಾರೆ, ನಮ್ಮ ಪಕ್ಕದ ಮನೆಯವರು ಅಂತಿರ್ತಾರೆ. ಸುಖ ಸುಮ್ನೆ ದೇವರ ಹತ್ರ ಕೇಳಿದ್ ನಾವಾದ್ರೆ ಏನ್ ಕೇಳ್ತೇವೆ? ಮೋಕ್ಷ ಕೊಡು, ನಿನ್ನ ಪಾದ ಕೊಡು, ನಿನ್ನ ಅನುಗ್ರಹ ಇರ್ಲಿ, ಸದಾ ಕಾಲ ನಿನ್ನ ಊರೊಳಗಿರೋ ಹಾಗೆ ಮಾಡು, ನಿನ್ ಜೊತೆ ಇರೋ ಹಾಗೆ ಮಾಡು, ಹಾಗೆಲ್ಲ ನಾವು ಕೇಳ್ಕೊಳ್ಳೋದು. ಪರಮಾತ್ಮ ನಿನ್ನ ಸ್ಮರಣೆ ಬರೋ ಹಾಗೆ ಮಾಡು ಅಂತವ್ರು ಕೇಳ್ಕೊಂಡವ್ರು ಇದ್ದಾರೋ ಇಲ್ಲ, ಅದನ್ನೇ ಕಾಪಿ ಹೊಡಿತೇವೆ ನಾವೆಲ್ಲ. ಅದನ್ನಾದ್ರೂ ಕಾಪಿ ಹೊಡಿಬೇಕು ಬೇಡ ವೃಷಭ. ಇಲ್ಲಂತ ಇವ್ ಬೇರೆನೆ ಕೇಳ್ತೇವೆ. ವಿಚಿತ್ರ ಇವ. ಕೇಶವಾನಂತ ಗೋವಿಂದ, ಕೇಶವ ಅನಂತ ಗೋವಿಂದ, ನಿನ್ ಪರಾಕ್ರಮ ಕೇಳಿದೇನಪ್ಪ ನಾನು, ನಿನ್ ಪರಾಕ್ರಮ ಕೇಳಿದೀನಿ. ಏನ್ ಪರಾಕ್ರಮ? ಅದೇ ವರಾಹನಾಗಿ ಬಂದಿ ಹಿರಣ್ಯಾಕ್ಷನನ್ ಸಂಹಾರ ಮಾಡಿದಿ, ನರಸಿಂಹನಾಗಿ ಬಂದಿ ಹಿರಣ್ಯ ಕಶ್ಪುನ್ ಸಂಹಾರ ಮಾಡಿದಿ, ಅಲ್ಲಿ ರಾಮನಾಗಿ ಬಂದಿ ರಾವಣನನ್ ಸಂಹಾರ ಮಾಡಿದಿ, ಕೃಷ್ಣನಾಗಿ ಬಂದಿ ಆ ದೊಡ್ಡ ಪಟ್ಟಿನ ಅದ ಎಷ್ಟು ಮಂದಿ ಸಂಹಾರ ಮಾಡ್ಲಿಕ್ಕೆ ಬಂದಿದ್ದ. ಹಾಗಾದ್ರೆ ನಿನ್ನನ್ನ ಇಡೀ ಜಗತ್ತು ಕಾಣ್ತಿದೆ, ಕೇಶವ, ಗೋವಿಂದ, ಸರ್ವೋತ್ತಮ, ಯುದ್ಧದಲ್ಲಿ ಪರಾಕ್ರಮಿ. ಹಾಗಾದ್ರೆ ನಿನ್ನನ್ನು ಸೋಲ್ಸೋರು ಅನ್ನೋ ಜಗತ್ನಲ್ಲೇ ಇಲ್ಲ, ಅದು ನನಗೆ ಗೊತ್ತದ. ಆದ್ರಿಂದ ನಾನ್ ಕೇಳ್ತೀನಿ, ಯುದ್ಧ ಭಿಕ್ಷಾಂಚ ದೇಹಿಮೆ, ನೀ ಯುದ್ಧ ಭಿಕ್ಷೆ ಕೊಡು, ನಾನ್ ನಿನ್ನನ್ನು ಸಂಹಾರ ಮಾಡ್ತೀನಿ. ಹಾಗಾದ್ರೆ ನಿನ್ನನ್ನೇ ನಾ ಮಾಡಿದೀನಿ ಸಂಹಾರ ಅಂದ್ಮೇಲೆ ನಾ ಸರ್ವೋತ್ತಮನಾಗ್ತೀನಿ ಅಂತ. ನೋಡಿದ್ರೆ ಏನಪ್ಪ ಇವ್ರದ್ದು ಉದ್ದೇಶ, ಯಾರ್ದು ಹೆಂಗಿರ್ತದೆ ಹೇಳಿಕೆ ಗೊತ್ತಾಗಲ್ಲ, ಬಾಯಿ ಬಿಟ್ಟಾಗ ಗೊತ್ತಾಗ್ತದೆ ಇವ್ರು ಹೆಂಗಂತೇಳಿ. ಕೇಶವಾನಂತ ಗೋವಿಂದ ಇಷ್ಟು ಪ್ರಾರ್ಥನೆ ಮಾಡಿದಾಗ ನಯಾಚೆ ಜಗತಾಂ ನಾಥ ಯುದ್ಧ ಭಿಕ್ಷಾಂಚ ದೇಹಿಮೇ ಆ ಥರ ಕೇಳಿದಾಗ ಪರಮಾತ್ಮ ಒಂದು ಸಲ ನಸು ನಕ್ನಂತ. ಸಾಯ್ಲಿಕ್ಕೆ ನನ್ನನ್ನು ಕರೆಸಿದಾಗ ಆಯ್ತಲ್ಲೋ ಮಹಾರಾಯ, ನನ್ ಜೊತೆ ಯುದ್ಧ ಮಾಡ್ತೀನಿ ಅಂತಿದ್ದೆಲ್ಲ, ಯುದ್ಧ ಭಿಕ್ಷೆ ಕೊಡ್ತೀನಿ ಅಂದ್ಬಿಟ್ನಂತ ಪರಮಾತ್ಮ. ಕೊಟ್ಟ ಯುದ್ಧ ಭಿಕ್ಷೆ. ಭಾರಿ ಪರಾಕ್ರಮ ತೋರಿಸ್ತಿದ್ದಾನೆ ವೃಷಭ. ಯುದ್ಧ ಆಡ್ತಿದ್ದಾನೆ ಪರಮಾತ್ಮನೊಟ್ಟಿಗೆ. ಯುದ್ಧ ಆಡಿ ಕೊನೆಗೆ ಪರಮಾತ್ಮ ಆಯ್ತು, ಅವ್ನ ಶಕ್ತಿ ಮೀರ್ತು, ಮುಗಿದೋಯ್ತು ಶಕ್ತಿ ಅಂತಂದಾಗ ಪರಮಾತ್ಮ ನೆಲಕ್ಕೆ ಉರುಳಿಸಿದ್ನಂತೆ. ಉವಾಚ ವಚನಂ ತಂ ಹರಿ ಅವನ ಜೊತೆ ಯುದ್ಧ ನಡೆಸಿದ. ಭಾರಿ ಘೋರ ಯುದ್ಧ ನಡೀತಂತೆ. ಯಾವಾಗ ವೃಷಭ ನೆಲಕ್ಕೆ ಕಚ್ಚಿ ಬಿದ್ನೋ, ದಪ್ಪಂತ ಬಿದ್ನೋ, ಆವಾಗ ಪರಮಾತ್ಮ ಕೈಯಲ್ಲಿ ಸುದರ್ಶನ ಚಕ್ರ ತೆಗೆದ್ನಂತೆ. ಆವಾಗ ಮತ್ತೆ ಸ್ತೋತ್ರ ಮಾಡ್ತಿದ್ದ ನೀವು. ಯಾವಾಗ ಪರಮಾತ್ಮನ ಕೈಯಾಗ ಚಕ್ರ ಬಂತೋ, ಪರಮಾತ್ಮನ ನೋಡಿದ ಹೆದರ್ಲಿಲ್ಲ, ಮೊದಲು ಚಕ್ರ ಬಂತಲ್ಲ ಅದನ್ನ ನೋಡಿದ್. ಚಕ್ರಪಾಣೇ ನಮಸ್ತುಭ್ಯಂ, ಈಗ ಸ್ತೋತ್ರ ಮತ್ ಮಾಡಿದ.
ಅವಾಗ ಸ್ತೋತ್ರ ವ್ಯಂಗ್ಯದಿಂದ ಮಾಡಿದ್ದ, ಭಕ್ತಿ ಶ್ರದ್ಧೆಯಿಂದ ಮಾಡಿದ್ದಿಲ್ಲ. ಅವಾಗ ಅವ್ ವ್ಯಂಗ್ಯ ಸ್ತೋತ್ರ ಅಂತ ಕರೀತಾರೆ ಕೆಲವೆಲ್ಲ ಅಂತಿರ್ತು. ಭಾರಿ ದರ್ಪ ಅವರು, ಭಾರಿ ದರವ್ರು ಅಂದ್ರೆ ಗೊತ್ತಾಗ್ತದೆ. ಹಂಗಿವ ಕೇಶವ ಅನಂತ ಮಾಮೂಲಿ ಅಂದಾನ ಸ್ತೋತ್ರ ಮಾಡಿಲ್ಲವ. ಅವನನ್ನು ಅವನಿಗೆ ಮನಸ್ಸಿನಲ್ಲಿ ನನ್ನ ಮೇಲೆ ದ್ವೇಷ ಬರಬೇಕು ಹಾಗೆ ಮಾತಾಡಿದ್ನಂತ. ಈಗ ಮತ್ತೆ ಅವನೇ ಸ್ತೋತ್ರ ಮಾಡ್ತಿ. ಈಗ ಒಂದು ಸ್ತೋತ್ರ ಬೇರೆ. ಚಕ್ರಪಾಣೇ ನಮಸ್ತುಭ್ಯಂ ಚಕ್ರಸ್ಯ ಚರಿತಂ ಶ್ರುತಂ ಯಚ್ಚಕ್ರೇಣ ಪ್ರತಪ್ತಸ್ತು ಮುಕ್ತಿಮೇತಿನ ಸಂಶಯ. ಚಕ್ರ ತೆಗೆದ ಪರಮಾತ್ಮ ಯಾವಾಗ ಚಕ್ರಪಾಣಿ ಆದ ಆವಾಗ ಚಕ್ರ ನೋಡಿ ಇವ ಸ್ತೋತ್ರ ಮಾಡಿದ. ದೇವ್ರೇ, ಏನ್ ದೇವ್ರೇ? ಪರಮಾತ್ಮ ಅಂದ, ನೋಡೋ ವೃಷಭ, ಇಷ್ಟು ದಿವಸ ನೀನೇ ನಿನ್ ತಲೆ ಕಡ್ಕೊಂಡು ನಂಗೆ ಸಮರ್ಪಣೆ ಮಾಡ್ತಿದ್ದೆ, ಆದ್ರೆ ಇವತ್ ನಾ ತಲೆ ಕಡಿತೇನಲ್ಲ, ಇದು ಮತ್ತೇನ್ ರಿಟರ್ನ್ ಬರಲ್ಲ ಅನ್ನ. ಏನ್ರ ಕೇಳ್ಕೊಳ್ಳೋ ಅಂದ್ರೆ ಕೇಳ್ಕೊಂಡು ನೀನು ತಲೆ ಕಡ್ಕೊಂಡಾಗ ಮತ್ ನಿಂಗೆ ತಲೆ ಬರ್ತಿತ್ತು. 5 ವರ್ಷ ಮಾಡಿದಿ, ಇದು ಇನ್ನು ಈ ವರ್ಷ ಲಾಸ್ಟ್ 2024 ಲಾಸ್ಟ್ ಇನ್ನ, ಯಾಕಂದ್ರೆ ಎಂಡಿಗೆ ಡಿಸೆಂಬರ್. ಇನ್ನೇನಾದ್ರು ಕೇಳ್ಕೊಳ್ಳೋದಿದ್ರೆ ಈಗ ಕೇಳ್ಕೊಂಡು ನೋಡಿದ್ರೆ ಪರಮಾತ್ಮ ಅಂದ. ಈ ಚಕ್ರ ಪಾಣೆ ಇವ ಸ್ತೋತ್ರ ಮಾಡಿದ. ಚಕ್ರ ಪಾಣೆ ನಮಸ್ತುಭ್ಯಂ ಚಕ್ರಸ್ಯ ಚರಿತಂ ಶ್ರುತಂ ಯಚ್ಚಕ್ರೇಣ ಪ್ರದತ್ತಸ್ತು ಮುಕ್ತಿಮೇತಿನ ಸಂಶಯ. ಯಚ್ಚಕ್ರೇಣ ಪುರಾ ರಾಜ ಕೀರ್ತಿಮಾನ್ ಕೀರ್ತಿಮಾಪ್ತವಾನ್ ತಚ್ಚಕ್ರೇಣ ಹತ ಶೀಘ್ರಂ ಗಚ್ಚಾಮಿ ತವ ಮಂದಿರಂ ಅಂತಿದ್ದಾನೆ ವೃಷಭ. ಪರಮಾತ್ಮ ಇನ್ನೇನ್ ಕೇಳ್ಕೊಳಲ್ವೋ, ನೀ ತೆಗ್ದಿಯಲ್ಲ ಚಕ್ರನ, ಅದರಿಂದಲೇನೆ ಶಿರಚ್ಛೇದನ ಮಾಡು, ಮತ್ತೇನೇನೇನೋ ಬೇಡ ನನಗೆ. ಯಾಕೆಂದ್ರೆ ಈ ಚಕ್ರದ ಗತಿ ಕೇಳೇನಿ ಅಂದಂತವ. ಏನ್ ನೋಡ್ರಿ ಹೇಗಿದೆ. ಒಂದ್ಸಲ ಅಲ್ಲಿ ಬಿಟ್ಟಿದ್ರು, ಚರಕ್ ಚುರುಕ್ ಆಚಾರ್ಯ ಬಿಟ್ಟಿದ್ನಲ್ಲ ಪರಮಾತ್ಮ ಏಕಾದಶಿ. ಚಕ್ರದ ಗತಿ ಕೇಳೇನೋ ಮಹಾರಾಯ, ಇನ್ನೇನ್ ನಾ ಚಕ್ರ ಬ್ಯಾರೆ ಏನ್ ಕೇಳಲಿ. ಆ ಚಕ್ರ ನನ್ ತಲಿಗ್ ಮುಡ್ತಂದ್ರ ನಿನ್ನ ಲೋಕಕ್ಕ ಹೋಗೋದು ಗ್ಯಾರಂಟಿ ಅದ ನನಗ ಅಂತ. ನೋಡಿ ಅವನೇ ಹೇಳುದು, ಬೇರೆ ಯಾರು ಹೇಳ್ತಿಲ್ಲ. ನಾನ್ ಕೇಳಿದೀನಿ, ಚಕ್ರೇಣ ಹತ ಶೀಘ್ರಂ ಗಚ್ಚಾಮಿ ತವ ಮಂದಿರಂ. ನಾನು ನಿನ್ನ ಚಕ್ರ ನನ್ನ ಶರೀರಕ್ಕೆ ಮುಟ್ಟಿದ್ರೆ ಗಚ್ಚಾಮಿ ತವ ಮಂದಿರಂ, ನಿನ್ನ ಮಂದಿರಕ್ಕೆ ಹೋಗ್ತೀನಿ. ಈ ಚಕ್ರದ ಕತಿ ಗೊತ್ತದ, ಇನ್ನೇನ್ ಮತ್ ವಿಚಾರ ಮಾಡ್ಬೇಡ, ಮೊದಲು ನನ್ನ ಶಿರಚ್ಛೇದನ ಮಾಡು, ನಾ ಅಪರಾಧ ಮಾಡಿದೀನಿ ಅಂತ. ಆವಾಗ ಆ ಸ್ತೋತ್ರ ಮಾಡಿರೋದು. ಚಕ್ರಪಾಣೆ ನಮಸ್ತುಭ್ಯಂ ಚಕ್ರಸ್ಯ ಚರಿತಂ ಶ್ರುತಂ ಯಚ್ಚಕ್ರೇಣ ಪ್ರತಪ್ತಸ್ತು ಮುಕ್ತಿಮೇತಿನ ಸಂಶಯ. ನಿಖರವಾಗಿ ಮುಕ್ತಿ ಆಗ್ತದೆ ಈ ಚಕ್ರ ನನ್ನ ಶರೀರಕ್ಕೆ ಮುಟ್ಲಿ, ನಾನು ಅದನ್ನೇ ಕಾಯ್ತಿದ್ದೇನೆ ಪರಮಾತ್ಮ ಅಂತ ವೃಷಭ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಚಕ್ರದಿಂದ ಶಿರಚ್ಛೇದನ ಮಾಡ್ತಾನೆ. ಅವತ್ತಿನಿಂದ ಆ ಬೆಟ್ಟಕ್ಕೆ ಅವನಿಗೊಂದು ಅನುಗ್ರಹ ಆಗ್ಲಿ. ಯಾಕೆ ಎಷ್ಟೇ ಧೂರ್ತತನ ಮಾಡಿದ್ರು, ಎಷ್ಟೇ ಪರಮಾತ್ಮನ ವಿರುದ್ಧವಾದ ಮಾತುಗಳನ್ನು ಆಡಿದ್ರು, ಕೊನೆಗೆ ಚಕ್ರಪಾಣೆ ನಮಸ್ತುಭ್ಯಂ ಅಂತ ಮತ್ತೆ ಶರಣಾಗತಿ ಆದ್ನಲ್ಲ ಪರಮಾತ್ಮ, ಅವನ ಹೆಸರನ್ನೇ ಆ ಬೆಟ್ಟಕ್ಕೆ ಇಡ್ತಾನೆ. ಹಾಗಾದ್ರೆ ಕೃತೆ ವೃಷಾದ್ರಿಂ ವಕ್ಷಂತಿ, ಕೃತಯುಗದಲ್ಲಿ ಆ ಬೆಟ್ಟಕ್ಕೆ ವೃಷಭಾಚಲ ಅಂತ ಹೆಸರು ಬರ್ತದೆ. ಕಥೆ ಕೇಳಿರ್ತೀರಿ, ಏನಿದ್ರ ಅರ್ಥ? ಸಾರಾಂಶ ಬೇಕಲ್ಲ. ಕೆಲವ್ರದ್ದು ಏನಾದ್ರೂ ಅದರಲ್ಲಿ ಸಾರಾಂಶ ಇದೆಯಾ ಅಂತ ಕೇಳಿದ್ರೆ, ನಾವೆಲ್ಲ ಪೂಜೆ ಹೇಗ್ ಮಾಡಬೇಕು, ಪರಮಾತ್ಮನ ಪೂಜೆ ತಲೆ ಕಡಿದು ಕೊಡೋದು ಅಂತಂದ್ರೆ ಏನರ್ಥ? ತಾಮಸ ಅಂತ ಅರ್ಥ. ತಲೆ ರಕ್ತಸಿಕ್ತವಾದ ತಲೆಯನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡೋದು, ಸಮರ್ಪಣೆ ಮಾಡೋದು ಅಂದ್ರೆ ಏನರ್ಥ? ಹಾಗೆಲ್ಲ ಮಾಡ್ತಾರ? ನಾವೆಲ್ಲ ಹ್ಯಾಕ್ ಪೂಜೆ ಮಾಡ್ತೇವೆ? ನಮ್ಮ ಉಸುರು ಪರಮಾತ್ಮನಿಗೆ ಏರಿಸುವ ಪದಾರ್ಥಗಳಿಗೆ ಮುಟ್ಟಬಾರ್ದು ಅಂತ. ನಮ್ಮ ಕೈಯಲ್ಲಿರುವ ಉಗುರು ಪುಷ್ಪಗಳಿಗೆ ಮುಟ್ಟಬಾರ್ದಂತ. ಉಸುರು ಬಡಿಬಾರ್ದು, ಕೂದಲು ತಾಕಬಾರದು, ಇವೆಲ್ಲ ಅಶುದ್ಧತೆ. ಮಡಿ ಮೈಲಿಗೆ ಅಂತ ಅನ್ನೋದು ಅನ್ಬಾರ್ದು, ಇದನ್ನ ಅಶುದ್ಧ ಅನ್ಬೇಕು. ಯಾಕಂದ್ರೆ ಯಾವ್ದಕ್ ಮಡಿ ಸೇರಿಸ್ತಾರೋ, ಯಾವ್ದಕ್ ಮೈಲಿಗೆ ಸೇರಿಸ್ತಾರೋ ಏನು ಗೊತ್ತಾ? ಕರಿ ಪಂಜ ಅವನೇ ಮಡಿ ಅಂತಾರೆ. ಬಿಳಿ ಶುಭ್ರವಾಗಿರ್ತಾನೆ ಅವ ಮೈಲಿಗೆ ಅಂತ. ಯಾವ್ದು ಮಡಿ ಗಿಳಿ ಗೊತ್ತಾಗಲ್ಲ ಕೆಲವರಿಗೆ. ಹಾಗಾಗಿ ಇದಕ್ಕೇನು ಶುದ್ಧ ಅಶುದ್ಧ ಅನ್ನೋ ಪ್ರಯೋಗ ಮಾಡಬೇಕು. ಏನ್ ಅಶುದ್ಧ? ಪರಮಾತ್ಮನ ಪೂಜೆಗೆ ಕೂದಲು ಮೈಲಿ ಮುಟ್ಟಿಸ್ಬಾರ್ದು, ಕೈಯಲ್ಲಿ ಉಗುರು ಪರಮಾತ್ಮನಿಗೆ ಮುಟ್ಟಿಸ್ಬಾರ್ದು, ನಮ್ಮ ಉಸುರು ಆ ಪುಷ್ಪಕ್ಕೆ ಮುಟ್ಟಬಾರ್ದು. ನೋಡ್ರಿ ಹೇಗಿದೆ ಇದು ಪರಮಾತ್ಮ. ಇವ ರಕ್ತಸಿಕ್ತವಾದ ತಲೆಯನ್ನು ಕೊಡ್ತಿದ್ದ ಅಂತಂದ್ರೆ ಎಷ್ಟು ಅಶುದ್ಧ ಆಗಿರ್ಲಿಕ್ಕೆ. ಅದಕ್ಕೆ ನಾರಾಯಣ ಪಂಡಿತಾಚಾರ್ಯ ಹೇಳುವಾಗ, ಹನುಮಂತ ರಾಮದೇವರಿಗೆ ಒಂದು ಹೂ ತಂದಂತ. ಎಷ್ಟು ಕಷ್ಟಪಟ್ಟ ಅಂದ್ರೆ 2 ಕೈಗಳಿಂದ ನಡಗತಾ ತಂದಿದ್ನಂತ, ಹೀಗೆ ಹಿಡ್ಕೊಂಬಂದಿದ್ನಂತ. ಅದಕ್ಕೆ ನಾರಾಯಣ ಪಂಡಿತಾಚಾರ್ಯ ಹಿಂಗ್ಯಾಕೆ ಮಾಡ್ತೀಯೋ ಹನುಮಂತ ಅಂದ್ರು. ಅಲ್ಲೋ, ಸಂಜೀವಿನಿ ಪರ್ವತ ಕಿರುಬೆರಣ್ಯಾಗ ತಂದಿಲ್ವಾ? ಅದು ಅಲ್ಲಿಂದ ಇಲ್ಲಿಗೆ
ಕಿರುಬು ಹಿಂಗ್ ಹಿಡ್ಕೊಂಡ ಒಂದ ಕೈಯಲ್ಲಿ ಎತ್ಕೊಂಡ್ ಮತ್ ಹೋಗಿ ಅಲ್ಲಿ ಇಡ್ತೀಯ ಅಂತ ರಾಮ ಕೇಳಿದ್ರೆ ಅಲ್ಲಿಂದ ಥ್ರೋ ಮಾಡ್ಯಾನ. ಕ್ಷಿಪ್ತ ಪಶ್ಚಾತ್ ಸಲೀಲಂ ಶತಮತುಲಮತೆ ಯೋಜನಾನಾಂ ಸ ಉಚ್ಚ ತಾವತ್ ವಿಸ್ತಾರ ವಂಶ್ಚ ಪಿಪುಲ ಲವೈವ ವ್ಯಘ್ರ ಬುದ್ಧಿ. ಎಂಥ ಚಾಣಾಕ್ಷತೆ ಇದೆ ಹನುಮಂತನಲ್ಲಿ ಅಂದ್ರೆ, ಎತ್ತಿದ ಬೆಟ್ಟ ಎಲ್ಲಿ ಎತ್ಯಾನ? ಉತ್ತರದ ತಪ್ಪಲಿನ ಪ್ರದೇಶದಲ್ಲಿ ಎತ್ಯಾನೆ, ತಂದಿದ್ದು ದಕ್ಷಿಣಕ್ಕೆ. ರಾಮ ಅಂದ ಮತ್ತೆ ಅಲ್ಲೇ ಹೋಗಿ ಇಡ್ತೀನಂತ. ಇಲ್ಲಿ ನೀ ಹೇಳು, ಇಲ್ಲಿಂದ ಎಸಿತೀನಿ, ಥ್ರೋ ಮಾಡ್ತೀನಿ ಅಂತ. ಥ್ರೋ ಅಲ್ಲಿಂದ ಸ್ಟಾರ್ಟ್ ಆಗಿದೆ. ಒಂದ್ಸಲ ಥ್ರೋ ಮಾಡಿದ್ರೆ ಎಲ್ಲಿದ ಕೆತ್ತಿದ್ನಲ್ಲ ಅಲ್ಲೇ ಹೋಗಿ ಬಿತ್ತು. ಬರೀ ಬಿದ್ದಿಲ್ಲ, ಕಿತ್ತಿದಾಗ ಬಳ್ಳಿ, ಕಲ್ಲು, ಮರ, ಗಿಡ ತುಂಡಾಗಿದ್ವಲ್ಲ, ಅಲ್ಲಿ ಬಿದ್ರ ಅವವ ಮತ್ತೆ ಜೋಡ್ಕೊಂಡು ಹೋಗ್ತು. ಏನ್ ರೌಂಡ್ ಎಟ್ಲ ಕೂತಿತ್ತು, ಹಿಂಗ್ ಕೂಡ್ತು, ಇಲ್ಲೇ ಇಲ್ಲ. ತೇ ನಮ ಕೌಶಲಾಯ ಅಂತ ಅಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯ ವಾಯುಸ್ತುತಿಯಲ್ಲಿ ಹೇಳ್ತಾರೆ. ಅಂಥವನು ಹನುಮಂತ ಒಂದು ದಿವಸ ರಾಮದೇವರಿಗೆ ಒಂದು ಹೂ ಪೂಜೆ ಮಾಡ್ಲಿಕ್ಕೆ ಅಂತ ತರುವಾಗ ಎರಡೂ ಕೈಗಳಿಂದ ನಡಕ್ತಾ ದೂರ ಹಿಡ್ಕೊಂಡು ತಂದಿದ್ದು. ಅಂದ್ರೆ ಏನ್ ಅರ್ಥ ಆಗ್ತದೆ? ಹಾಗಾದ್ರೆ ಅವ್ರ ಉಸಿರು ಬಡಿಬಾರ್ದು, ಕೂದಲು ತಾಕಬಾರ್ದು, ಕೈಯಲ್ಲಿ ಹೋಗೋದು ನೋಡಿದ್ರೆ ಹೇಗೆ? ಇದು ಪರಮಾತ್ಮನ ಪೂಜೆಗೆ. ಇಂತಹ ಅನುಸಂಧಾನದಲ್ಲಿ ಪೂಜೆ ಮಾಡಬೇಕು. ವೃಷಭ ನಾಮಕ ದೈತ್ಯ ಈ ತರ ಮಾಡಿದ, ಆದ್ರೂ ಕೊನೆಗೆ ಮತ್ತೆ ಪರಮಾತ್ಮನಿಗೆ ಶರಣಾಗತಿ ಆದ್ನಲ್ಲ, ಪರಮಾತ್ಮ ವರ ಕೊಟ್ಟು ಅವನಿಗೆ ಅನುಗ್ರಹ ಮಾಡಿ ಏನಂದ, ಈ ಬೆಟ್ಟ ಈ ಯುಗದಲ್ಲಿ ನಿನ್ನ ಹೆಸರಲ್ಲಿ ಇರಲಿ. ಕೃತೆ ವೃಷಾದ್ರಿಂ ವಕ್ಷಂತಿ ತ್ರೇತಾಯಾಂ ಅಂಜನಾಚಲಂ. ಇದು ಕೃತಯುಗದಲ್ಲಿ ಆ ಬೆಟ್ಟಕ್ಕೆ ವೃಷಭಾಚಲ ಅಂತ ಹೆಸರು ಬರ್ತದೆ. ಅದೇ ಬೆಟ್ಟ ಕೃತೆ ವೃಷಾದ್ರಿಂ ವಕ್ಷಂತಿ ತ್ರೇತಾಯಾಂ ಅಂಜನಾಚಲಂ. ತ್ರೇತಾಯುಗದಲ್ಲಿ ಆವಾಗ ಮತ್ತೆ ಜನಕ ಕೇಳಿದ, ಕಥಂ ಅಂಜನ ಶೈಲೇತಿ, ಹೇಗೆ ಈ ಬೆಟ್ಟಕ್ಕೆ ಅಂಜನಾಚಲ ಅಂತ ಹೆಸರು ಬಂತು ಅದನ್ನ ಹೇಳ್ರಿ ಅಂತಂದ. ಕಥಂ ಅಂಜನ ಶೈಲೇತಿ ತ್ರೇತಾಯಾಂ ನಾಮಮೇವಥ. ತ್ರೇತಾಯುಗದಲ್ಲಿ ಇದಕ್ಕೆ ಅಂಜನಾಚಲ ಅಂತಂದ್ರಂತ. ಯಾಕೆ ಅಂಜನಾಚಲ ಅಂತ ಆಯ್ತು? ಕೇಸರಿ ಅಂಜನಾದೇವಿ ದಂಪತಿಗಳು ಸಂತಾನ ಇದ್ದಿದ್ದಿಲ್ಲಂತ. ಸಂತಾನ ಆಗಬೇಕು ಅಂತ ಅಪೇಕ್ಷೆ. ಋಷಿಗಳು ಅಂದ್ರಂತೆ, ಒಂದ್ ಕೆಲಸ ಮಾಡು, ಮತಂಗ ಋಷಿಗಳು ಹೇಳಿದ್ರ, ಒಂದ್ ಕೆಲಸ ಮಾಡು, ಆ ಬೆಟ್ಟ ಇದೆ, ಸ್ವಾಮಿ ಪುಷ್ಕರಿಣಿ ಇದೆ, ಅಲ್ಲಿ ಹೋಗಿ ದಾನ ಮಾಡಿ ತಪಸ್ ಮಾಡು, ನಿನಗೆ ಒಳ್ಳೆ ಮಗ ಹುಡ್ತಾನೆ ಅಂತ ಅಂದ್ಬಿಟ್ರಂತೆ. ಅವ್ರು ಹೇಳಿದ ರೀತಿಯಲ್ಲೇನೆ ಇವಳು ಅಲ್ಲಿ ಹೋಗಿ ತಪಸ್ ಮಾಡಿ, ಅಲ್ಲಿ ತಪಸ್ ಮಾಡಿ ಪೂಜೆ ಮಾಡಿಕೊಂಡು ಅಲ್ಲಿ ಗರ್ಭಧಾರಣೆ ಮಾಡಿದ್ಲ. ನೋಡಿದ್ರೆ ಹೇಗೆ ಅಲ್ಲಿ ಇದ್ಲಂತ, ತಪಸ್ ಮಾಡ್ತಾ ಇದ್ಲಂತ. ಈ ಕೇಸರಿ ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ಋಷಿಗಳು ಯಾತ್ರೆಗೆ ಅಂತ ಹೋದಾಗ ಅಲ್ಲಿ ಶಂಕರ ಶಬಲಾಸುರರು ಹಿಂಸೆ ಕೊಡ್ಲಿಕ್ಕೆ ತರಂತೆ. ಅವ್ರಿಗೆ ಯಾತ್ರೆಗೆ ಸುಗಮ ಆಗ್ಲಿ ಅಂತ ಅವರನ್ನ ಸಂಹರಿಸಿ ಕೇಸರಿ ಅವರಿಗೆ ಆ ಯಾತ್ರಾ ಸುಖವನ್ನ ತಂದು ಕೊಟ್ಬಿಟ್ನಂತೆ. ಯಾವ ವಿಘ್ನ ಬರದೇ ಇರೋ ಹಾಗೆ ಮಾಡ್ಬಿಟ್ನಂತೆ. ಅದಕ್ಕೆ ಅವ್ರಂದ್ರು, ನಿನಗೆ ನೋಡಪ್ಪ ಕೇಸರಿ, ನೀ ಏನ್ ಚಿಂತೆ ಮಾಡ್ಬೇಡ, ಪರಮಾತ್ಮ ಲಕ್ಷ್ಮೀದೇವಿ ಆದ್ಮೇಲೆ ನಂತರ ಸ್ಥಾನದಲ್ಲಿ ಬರೋರೆ ನಿನಗೆ ಮಗನಾಗಿ ಬರ್ತಾರೆ, ತಗೋ ನಿನಗೆ ಅನುಗ್ರಹ ಮಾಡ್ತೀನಿ ಅಂತ ಒಂದು ಫಲ ಮಂತ್ರಿಸಿ ಕೊಟ್ರಂತೆ. ಅದನ್ನ ಅಂಜನಾದೇವಿ ಸ್ವೀಕಾರ ಮಾಡಿಕೊಂಡು ಅಲ್ಲಿ ತಪಸ್ಸು ಮಾಡಿಕೊಂಡು ಕೂತ ಅಂಜನಾದೇವಿಗೆ ಇದ್ದಕ್ಕಿದ್ದ ಹಾಗೆ ಅಲ್ಲಿ ಒಂದು ಮಗು ಆಯ್ತು. ಆ ಮಗು ಹೆಸರು ಏನಿಡಬೇಕು? ಎಲ್ಲರೂ ಸೇರ್ಕೊಂಡು ಹನುಮಂತ ಅಂತ ಇಟ್ರಂತ. ಹನುಮಂತ ಅಂತ ಹೆಸರಿಟ್ರೆ ಹೇಗಿದೆ ಪರಮಾತ್ಮ ಅವನ ಅನುಗ್ರಹ ಹೇಗ್ ಮಾಡಿದ. ಹನುಮಂತ ಅಂತ ಹೆಸರಿಟ್ರಂತೆ. ಯಾರೋ ಕೇಳಿದ್ರು, ಹನುಮಂತ ಅಂದ್ರೆ ಏನ್ರಿ ಅಂತಂದ್ರು. ಹನುಮಂತ ಅಂದ್ರೆ ಮೂತಿ ಉಬ್ಬಿರ್ತದಲ್ಲ, ಅವ್ರಿಗೆಲ್ಲ ಹನುಮಂತ ಅನ್ರಿ. ಹಾಗಾದ್ರೆ ಯಾರು ಗುದಿಸ್ಕೊಳ್ಳೋದು, ಮೂತಿ ಉಬ್ಬಿಸ್ಕೊಳ್ಳೋದು ಹನುಮಂತ ಅನ್ನು ಅಲ್ವಾ? ಯಾರ್ಯಾರು ಮೂತಿ ಉಬ್ಬ್ಯದ ಹನುಮಂತಿದ್ದಂಗಿದ ನೋಡ. ಹಂಗೆ ಹನುಮಂತ ಮಿಮಂ ಪ್ರಾವು ಮುನಯೋರ್ವೀತ ಕಲ್ಮಷ. ಹನುಮಂತ ಅಂತ ಹೆಸರು ನಾಮಕರಣ ಮಾಡಿದ್ರಿ. ಏನ್ ಹನುಮಂತ ಅಂತ? ಹನು ಅಂದ್ರೆ ಜ್ಞಾನ ಅಂತ ಅರ್ಥ. ಪ್ರಶಸ್ತವಾದ, ಒಂದು ಪ್ರಶಸ್ತವಾದ, ಇನ್ನೊಂದು ಜ್ಞಾನ, ಎರಡರ್ಥ ಅದಕ್ಕೆ. ಹಾಗಾದ್ರೆ ಪ್ರಶಸ್ತವಾದ ಜ್ಞಾನವುಳ್ಳವ ಹನುಮಂತ. ನೋಡಿದ್ರೆ ಹೇಗಿದೆ ಹೆಸರು. ಹೆಸರಿಗೂ ಒಂದಿಷ್ಟು ಗೌರವ ಇರಬೇಕು. ನಾವಿಡೋ ಹೆಸರಿಗೆ ಏನೋ ಡಿಂಕಿ ಟಾಂಕಿ ಡಿಂಕಿ ಅಂತ ಹೆಸರು ಇಟ್ಬಿಟ್ರೆ ಪಿಂಕಿ ಅಂತ ಇಡ್ತಾರೆ ಕೆಲವರೆಲ್ಲ. ಒಬ್ರು ಕರೆದ್ರಂತ, ಅಜ್ಜ ಮನೆಯೊಳಗಿರೋ ಅಜ್ಜ ಪಿಂಕಿ ಬಾ ಅಂತ. ಇಬ್ರು ಬಂದ್ರು ಅಂತ. ಅಡಿಗೆಯಿಂದ ಒಬ್ಬಾಕಿ ಬಂದ್ಲಾ, ಅಲ್ಲಿ ಹಗ್ಗ ಕಟ್ಟಿಸ್ಕೊಂಡಿದ್ದು ಒಬ್ಬ ಬಂತು. ಎರಡೂ ಪಿಂಕಿನಾಗಿತ್ತು. ಹನುಮಂತ ಮಿಮಂ ಪ್ರಾಹು ಮುನಯೋರ್ವೀತ ಕಲ್ಮಷ ಅಂಜನಾವೃತ ಮಾಸ್ತಾಯ ಪುತ್ರಂ ಪ್ರಾಪ ಗಿರೀಶ್ವರೇ. ಅಲ್ಲಿ ಪರಮಾತ್ಮ ಅವನ ಅನುಗ್ರಹದಿಂದ ಆ ಬೆಟ್ಟದಲ್ಲಿ ಮುಖ್ಯ ಪ್ರಾಣದ ಹನುಮಂತ ಅವತಾರ ಮಾಡ್ತಾರೆ. ಆ ಹನುಮಂತನಿಗೆ ಹೆಸರಿಟ್ಟಾಗ ಸ್ವಲ್ಪ ದಿವಸ ಅವತಾರ ಆದ ಕೂಡ್ಲೇನೆ ಹನುಮಂತ
ಇದ್ದಕ್ಕಿದ್ದ ಹಾಗೆ ಆಕಾಶದ ಹತ್ರ ಹಾರಿದ್ನಂತ. ಯಾಕಂದ್ರೆ ಅವತ್ತು ಗ್ರಹಣ ಇತ್ತಂತ ನೋಡ್ರಿ. ಒಂದ್ ದಿವಸ ಗ್ರಹಣ ಇತ್ತು ಅಂತ ಹೇಳಿ ಯಾರೋ ನಮ್ಮ ಸೂರ್ಯನ್ ತಿನ್ಲಿಗತ್ತಾರಲ್ಲ ಅಂತ ಹನುಮಂತ ಹಾರಿದ್ನಂತ. ಎಂಥ ವೇಗ ಹನುಮಂತನ ಮೊದಲೇ ಮನೋಜವಂ ಮಾರುತ ತುಲ್ಯ ವೇಗಂ. ಅವನು ವೇಗ ಅಂದ್ರೆ ಸಾಮಾನ್ಯನಲ್ಲ, ವೇಗದಲ್ಲಿ ಹನುಮಂತ ಹಾರಿದ್ನಂತ. ಯಾವ ಬರುವ ಹನುಮಂತನ ವೇಗ ನೋಡಿ ರಾಹು ಗಾಬರಿ ಆದಂತ, ಇದೇನ್ಪೋ ಇದು ನನ್ನನ್ನೇ ನಾನು ಸೂರ್ಯನ್ ತಿನ್ನೋಣ ಅಂತ ಹೊರಟಿದ್ದೀನಿ, ಇದು ಸೂರ್ಯನಲ್ಲ ಅನ್ನೋ ಸೂರ್ಯನ ಎರಡೂ ತಿಂತದೋ ಏನೋ ಇದು ವೇಗ, ಯಾರು ಬರ್ತಿದ್ದಾರೆ ಅಂತ ಭಯಪಟ್ಟು ಯಾರಿಗೋಗಿ ಹೇಳ್ಬೇಕು? ಇಂದ್ರಗೆ ಹೇಳಿದ್ನಂತ. ಇಂದ್ರ, ನನ್ನ ಆಹಾರ ಸೂರ್ಯ, ನಾನ್ ತಿನ್ಬೇಕು, ಯಾರೋ ಒಬ್ರು ತಿನ್ಲಿಕ್ಕೆ ಬರ್ತಿದ್ದಾರೆ, ನನ್ಗೇನಾದ್ರು ಮಾಡಿ ಅದನ್ನ ತಡಿ ಅಂತಂದಂತ ಇಂದ್ರನಿಗೂ. ಇಂದ್ರ ಅಜ್ಞಾನವಶಾತ್ ವಜ್ರಾಯುಧ ತೆಗೆದು ಬರೋ ಹನುಮಂತನಿಗೆ ಲಾಟ್ ಅಂತ ಒಂದು ಎಟ್ಕೊಟ್ನಂತ ವಜ್ರಾಯುಧದಿಂದ ರಪ್ ಅಂತೇಳಿ ಹನುಮಂತನಿಗೆ ಹೊಡೆದ್ರೆ ಏನಾಗ್ಬೇಕು? ವಜ್ರಾಯುಧ ತುಂಡ ಆಗ್ಬೇಕಷ್ಟೇ, ಹನುಮಂತನಿಗೆ ಏನಾಗಲ್ಲ. ಅದಕ್ಕೆ ಹನುಮಂತ ಅಂತ ಕರೆಯೋದು ಅವನನ್ನ. ಅದಕ್ಕೆ ಮಧ್ವಾಚಾರ್ಯ ಭಂಗೇ ಪ್ರಸಕ್ತೆ ಪಿನ ಭಂಗ ಮಾಪ ಅಂತ ಮಾತಾಡ್ತಾರೆ ಮಧ್ವಾಚಾರ್ಯ ಹೇಳುವಾಗ. ಭಂಗ ಆಗುವ ಪ್ರಸಂಗ. ವಜ್ರಾಯುಧ ಅಂದ್ರೆ ಸಾಮಾನ್ಯ ಅಲ್ಲ. ಸುಮ್ಮನೆ ಹಿಂಗೆ ಅಳಗಾಡ್ಸ್ಕೊಂಡು ಹೋಗುವಾಗ ಯಾವ್ದಾರ ಬೆಟ್ಟ ಗುಡ್ಡಕ್ಕೆ ಬಡಿತಂದ್ರೆ ಒಂದು ಕ್ಷಣ ತಾಕಿದ್ರೆ ಸಾಕು, ಅದು ಮತ್ತೆ ಗಿರಣ್ಯಾಗ ಆದಂಗ ಆಗ್ತಂತ, ಪುಡಿ 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 ಅಂಥದ್ದು. ಇನ್ನು ಸ್ಪೆಸಿಫಿಕ್ ಆಗಿ ಹಿಡಿದು ಹೊಡೆದ್ರೆ ಏನಾಗ್ಲಿಕ್ಕಿಲ್ಲ, ಅಂಥದ್ದು ವಜ್ರಾಯುಧ ಅಂದ್ರೆ. ಅದನ್ನು ತಗೊಂಡು ಇಂದ್ರ ಹನುಮಂತನಿಗೆ ಹೊಡೆದ್ರೆ ಏನಾಗ್ಬೇಕು? ಯಾವ ಫೋರ್ಸ್ ದಲ್ಲಿ ಆ ಹನುಮಂತನ ಮೂತಿಗೆ ಹೊಡಿಲಿಕ್ಕೆ ಹೋದ್ನೋ ಅದೇ ವೇಗದಲ್ಲಿ ತನ್ನ ಮೂತಿಗೆ ಬಂದಿತ್ತು ಮತ್ತೆ ತಪ್ಸ್ಕೊಂಡ. ಹೀಗೆ ಯಾಕಂದ್ರೆ ಹನುಮಂತನಿಗೆ ಮತ್ತೊಂದು ಹೆಸರಿದೆ, ಆಖಣಾಶ್ಮ ಸಮ ಅಂತಿದೆ. ಅಶ್ಮ ಅಂತಂದ್ರೆ ಕಲ್ಲು, ತುಂಡಾಗದೆ ಇರುವ ಕಲ್ಲು. ನೋಡ್ರಿ, ತುಂಡೇ ಆಗಲ್ಲಂತೆ ಅಂಥ ಕಲ್ಲಂತ ಅವನ ಹೆಸರು. ಹಾಗಾದ್ರೆ ಹನುಮಂತ ಅನ್ನೋ ಹೇಗಿದ್ದಾನಂತಂದ್ರೆ ಏನೇನೇನು ಶರೀರಕ್ಕೆ ಬರೆದ್ರೆ ಏನೂ ಆಗಲ್ಲಂತ. ಹೇಗೆ ಅಂತ ಅದನ್ನು ವರ್ಣಿಸುವಾಗ ಸುಂದರಕಾಂಡದಲ್ಲಿ ಅಂತಾರೆ, ಶಗಣಿ ಉಂಡೆ, ಒಣಗಿದ ಶಗಣಿ ಉಂಡೆನ, ಮಣ್ಣಿನ ಹೆಂಟೆಯನ್ನ ಗೋಡೆಗೆ ಎಸೆದ್ರೆ ಗೋಡೆ ಮುರಿತದ, ಅದೇ ತುಂಡಾಗಿ ತಳಗ್ ಬೀಳುತ್ತದೋ ಇಲ್ಲೋ, ಹಾಗೆ ಹನುಮಂತನ ಶರೀರಕ್ಕೆ ಹೊಡೆದ್ರೆ ಕಲ್ಲು ಮತ್ತು ಮಣ್ಣು ಪುಡಿ ಆಗ್ಬೇಕಷ್ಟೇ, ಹನುಮಂತನಿಗೆ ಏನಾಗಲ್ಲ. ಅಂಥ ಬಲಶಾಲಿ ಹನುಮಂತ. ಭಂಗೇ ಪ್ರಸಕ್ತೆ ಪಿನ ಭಂಗ ಮಾಪ, ಇದು ಹನುಮಂತನ ಅದ್ಭುತವಾದ ವೈಶಿಷ್ಟ್ಯ. ಆದ್ರಿಂದ ಆ ಬೆಟ್ಟಕ್ಕೆ ಇಷ್ಟು ವಿಚಾರ ಅಲ್ಲಿ ನಡೀತದೆ. ಆ ಬೆಟ್ಟಕ್ಕೆ ಹನುಮಂತಾಚಲ ಅಂತ ಇಡಬೇಕು ಬೇಡ? ಹನುಮಂತ ಹುಟ್ಟಿ ಅನ್ನೋದಲ್ಲ, ಮತ್ತೆ ಹನುಮಂತಾಚಲ ಅಂತ ಇಡಬೇಕು. ಅಲ್ಲಿ ಏನಂತ ಇಟ್ರಾಗ್ರೆ ಅಂಜನಾಚಲ. ನೋಡಿದ್ರೆ ಹೇಗಿದೆ, ತಾಯಿಗೆ ಅಷ್ಟು ಮಹತ್ವ ಇದೆ ಅಂತಂತಿದೆ. ಅಂಜನಾಚಲ ಅಂತ ಆ ಬೆಟ್ಟಕ್ಕೆ ಹೆಸರು ಹನುಮಂತಾಚಲ. ಯಾಕಂದ್ರೆ ಹನುಮಂತ ಇಂಥ ಬಲಿಷ್ಠ, ಇಂಥ ಸೇವಕ, ಪರಮಾತ್ಮ ಲಕ್ಷ್ಮಿ ಆದ್ಮೇಲೆ ಬರುವ ಸ್ಥಾನನೇ ಹನುಮಂತಂದು. ಅವನೇ ನೇರವಾಗಿ ಅವತಾರ ಮಾಡಿ ಅಲ್ಲಿ ನಿಂತಿದ್ದಾನೆ. ಅವನ ಹೆಸರಿಡೋ ಬದ್ಲಿ ಅವ್ರ ತಾಯಿ ಹೆಸರಿಟ್ರು. ಏನಂತಿಟ್ರು? ಅಂಜನಾಚಲ. ನೋಡಿದ್ರೆ ಅದಕ್ಕೆ ತಾಯಿನ ಎಂಥ ಮಗನ್ ಕೊಟ್ಟಿವ ಜಗತ್ತಿಗೆ ಅಂತಂತಾರೆ. ಅವ ಕೆಟ್ಟಿದ್ದ ಎಂಥ ಮಗನ್ ಕೊಟ್ಟಿ ನೋಡಿ, ಅಕ್ಕಿನ ಹಂಗ ಇದ್ದಾಳ, ಅವನ ಹಂಗ ಇದ್ದಾನ ಅಂತರ್ಕಲು. ಹನುಮಂತಾಚಲ ಹಾಗಾದ್ರೆ ತಾಯಿಯನ್ನು ಬೆಟ್ಟು ಮಾಡು. ಆದ್ರಿಂದ ಆ ಬೆಟ್ಟಕ್ಕೆ ಯಾರ ಹೆಸರು ಕೊಟ್ರು? ಅಂಜನಾಚಲ. ಹಾಗಾದ್ರೆ ಕೃತೆ ವೃಷಾದ್ರಿಂ ವಕ್ಷಂತಿ ತ್ರೇತಾಯಾಮ್ ಅಂಜನಾಚಲಂ. ತ್ರೇತಾಯುಗದಲ್ಲಿ ಆ ಬೆಟ್ಟಕ್ಕೆ ಅಂಜನಾಚಲ ಅಂತ ಆಗ್ತದೆ. ಆಮೇಲೆ ಮುಂದೆ ಹೋಗ್ತಾ ಇರುವಾಗ ಕಥಂ ಅಂಜನ ಆಯ್ತಾ ಶೇಷಾಚಲ ಅಂತ ಬಂತಂತ. ಅವಾಗ ಮತ್ ಕೇಳಿದ, ಆ ಬೆಟ್ಟಕ್ಕೆ ಶೇಷಾಚಲ ಅಂತ ಹೇಗ್ ಬಂತು ಅಲ್ವಾ? ಕೃತೆ ವೃಷಾದ್ರಿಂ ವಕ್ಷಂತಿ ತ್ರೇತಾಯಾಮ್ ಅಂಜನಾಚಲಂ ದ್ವಾಪರೇ ಶೇಷಶೈಲೇತಿ. ದ್ವಾಪರ ಯುಗದಲ್ಲಿ ಆ ಬೆಟ್ಟಕ್ಕೆ ಶೇಷಾಚಲ ಅಂತಂದ್ರಂತ. ಏನ್ ಅವನ ಹೆಸರು ಯಾಕೆ ಬಂತು ಅದನ್ನು ಕತೆ ಹೇಳ್ರಿ ಅಂತ ಜನಕ ಅವಾಗವಾಗ ಹೇಳ್ತಿರ್ಬೇಕು. ಜನಕ ಕೇಳ್ತಿದಾನ, ಸೂತ ಪುರಾಣಿಕರು ಆಮೇಲೆ ಎಲ್ಲಾ ಕತಿ ಕೇಳಿವ್ರಿ, ಚಲೋದ ಆಚಾರ ಬಾಳ ಚಂದ ಹೇಳ್ತೀರಿ. ನಮಗ್ ಒಂದೇ ಗೊತ್ತಾಯಿಲ್ಲ ಯಾರ್ಯಾರಿಗೆ ಹೇಳ್ಯಾರ. ಯಾಕಂದ್ರೆ ನಾವು ಸ್ವಲ್ಪ ಪುರಾಣದಾಗ ಬಿಜಿ ಇದ್ವಿ ಅಂತ. ಮತ್ ಅದೊಂದು ಬೇರೆ, ನೀವು ಪುರಾಣದಾಗ ಬಾಳ ಬಿಜಿ ಇರ್ತೀರಿ, ಯಾರ್ಯಾರಿಗೆ ಹೇಳಿದ್ರು ಸರಿಯಾಗಿ ಕಲ್ತ್ರೆ ಸಾಕು. ಅಂದ್ರೆ ಅದು ಕೇಳಿದ್ರೆ ಸಾಕು. ಜನಕ ಕೇಳಿದ, ಅಲ್ಲ ದ್ವಾಪರ ಯುಗ, ಕೃತಯುಗ, ದ್ವಾಪರ ಹಿಂಗೆಲ್ಲ ಹೇಳ್ತಾ ಬಂದ್ರೆ ಹಾಗೆ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ. ಹಾಗಾದ್ರೆ ದ್ವಾಪರ ಯುಗದಲ್ಲಿ ಶೇಷಾಚಲ ಅಂತ ಯಾಕೆ ಹೆಸರು ಬಂತು ಅದನ್ನ ಹೇಳ್ರಿ ಅಂತಂದಂತ. ಆವಾಗ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನೋಡು, ಒಂದು ದಿವಸ ಪ್ರಾಣದೇವರು
ದೇವರನ್ನ ನೋಡೋಣ, ಮುಖ್ಯತಮವಾದ ಕೆಲಸ ಇದೆ ಅಂತ ವೈಕುಂಠಕ್ಕೆ ಬಂದ್ರಂತ. ಅವತ್ತು ದ್ವಾರಪಾಲಕರು ಶೇಷದೇವರಿದ್ರಂತ. ಇವರು ಅವಾಗ ಡ್ಯೂಟಿ ಚೇಂಜ್ ಆಗ್ತಿರ್ತದೆ. ಇಲ್ಲಿ ಸ್ವಲ್ಪ ಈ ಯುಗದಾಗ, ದ್ವಾಪರ ಯುಗದಾಗ ಸ್ವಲ್ಪ ಡ್ಯೂಟಿ ಚೇಂಜ್ ಆಗಿತ್ತಂತ. ಈ ಜಯ ವಿಜಯರಿಗೆ ಶಾಪವಶಾತ್ ತಳಗ್ ಹೋಗಿದ್ರಂತ. ಅವ್ರು ಇಲ್ಲಿ ಬಂದಿದ್ರಂತ, ಹುಬ್ಳಿಗೆ ಅತ್ಲಾಗ ಅಡ್ಡಾಡ್ತಿದ್ರು. ಹಾಗಾದ್ರೆ ಅಲ್ಲಿ ಯಾರು ಆಗ್ಬೇಕು ಡ್ಯೂಟಿಗೆ? ಶೇಷದೇವರು ಒಳಗ್ ಕೂತಿದ್ರು, ಹೊರಗೆ ಹೋಗಿ ನಿಂದ್ರಿ ಅಂದ್ರಂತ. ಅವಾಗ ಒಳಗಿದ್ದವ್ರು ಹೊರಗೂ ಹೋಗ್ತಾರೆ. ಬಾಳ ನಾಟಕ ಮಾಡ್ಬಿಟ್ರೆ ಸ್ವಲ್ಪ ಹೊತ್ತು ಹೊರಗಿರ, ಆಮೇಲೆ ಬರ್ತೀನಿ ನಿಂತಿರ್ತಾರೆ. ಶೇಷದೇವರು ಹೊರಗೆ ನಿಂತಿದ್ರಂತ. ಅಲ್ಲಿ ಪ್ರಾಣದೇವರು ಕರೆಕ್ಟ್ ಆಗಿ ಬಂದ್ರೆ ಶೇಷದೇವರು ರುಕ್ಮದಂಡ ಹಿಡ್ಕೊಂಡು ನಿಂತಿದ್ರಂತ. ನೋಡು, ಒಳಗೆ ಹೋಗ್ಲಿಕ್ಕಿಲ್ಲ ಅಂದ್ರಂತ. ಪ್ರಾಣದೇವರೇ ಹನುಮಂತ ಮುಖ್ಯ ಪ್ರಾಣದೇವರೇ ಒಳಗೆ ಹೋಗ್ಲಿಕ್ಕಿಲ್ಲ, ನಿಂದ್ರಿಸಿದ್ರಂತ. ಅವಾಗ ಅವ್ರಂದ್ರು, ಮುಖ್ಯತಮವಾದ ಕೆಲಸ ಇದೆ, ಪರಮಾತ್ಮನನ್ನು ನೋಡಿ ಅವನ ಹತ್ರೇ ಹೋಗಿ ಒಂದು ವಿಷಯ ಹೇಳೋದಿದೆ, ಆದ್ರಿಂದ ನನ್ನನ್ನು ತಡಿಬೇಡ್ರಿ, ನಾ ಒಳಗೆ ಹೋಗ್ಬೇಕು ಅಂತ ಮಾತಾಡಿದ್ರಂತ. ಶೇಷದೇವ್ರಂದ್ರು, ಏನಾರ ಇದ್ರೆ ನನಗೆ ಹೇಳಿ ಹೋಗ್ರಿ, ದೇವ್ರು ಹೇಳ್ಯಾನ ನನ್ನ ಹತ್ರ ಅಂದ್ರು. ನೋಡಿ, ದೇವ್ರು ನನ್ನ ಹತ್ರ ಹೇಳ್ಯಾನ, ಯಾರು ಬಂದ್ರು ಏನು ಬಿಡಬೇಡ, ಅವ್ರದ್ದು ಏನ್ ವಿಷಯ ಇದ್ರು ನಿನ್ನ ಹತ್ರ ಫೈಲ್ ಇಟ್ಕೊಂಡ್ರು, ಆಮೇಲೆ ಒಳಗ್ ತಗೊಂಬ, ನಾ ಸಹಿ ಹಾಕ್ತೀನಿ ಇದ್ದಿದ್ದಂತ. ಇವ್ರದೇ ನಾಟಕ ಜಾಸ್ತಿ. ದ್ವಾರದಾಗ ನಿಂತಿರ್ತಾರಲ್ಲ, ಅವ್ರದೇ ನಾಟಕ ಜಾಸ್ತಿ ಇರ್ತದೆ. ಅವ್ರದ ಕೈ ಬಿಸಿ ಮಾಡ್ಬೇಕು. ಆ ಶೇಷದೇವ್ರು ತಡದ್ರಂತೆ, ರುಕ್ಮದಂಡೇನ ಸರ್ಪರ ತಡದ್ರಂತೆ. ಆವಾಗ ಪ್ರಾಣದೇವ್ರು, ಅಲ್ಲೋ ವಾಯು ಅಂದ್ರಂತೆ. ವಾಯು, ನೋಡೋ ಶೇಷ, ಅಷ್ಟು ಮಾತಾಡಬೇಡ, ನಾನು ಒಂದು ನಿಮಿಷ ಕಾಲ, ಒಂದು ಮುಹೂರ್ತ ಇಟ್ಕೋಬೇಕಾದ್ರೆ ಅಲ್ಲಿ ಹೋಗಿ ಒಂದು ಮಾತಾಡಿಕೊಂಡು ಒಂದು ವಿಷಯ ಹೇಳಿ ಮರಳಿ ಹೊರಟ್ಬಿಡ್ತೀನಿ, ತಡಿಲಿಕ್ಕೆ ಹೋಗ್ಬೇಡ ನನ್ನನ್ನ ಅಂತ ಅಂದ್ರಂತೆ. ಕೇಳಿಲ್ಲ. ಅರೇ ನನ್ನ ಮೇಲೆ ಬಾ, ಅವ್ರು ಏನು ಹೇಳಿಲ್ಲ, ನನ್ನ ಮೇಲೆ ಏನು ಹೇಳಿಲ್ಲ. ವಾಯು ಏನು ಮಾತಾಡಿಲ್ಲ. ಇವರೇ ಹೇಳಿ ಸ್ಟಾರ್ಟ್ ಮಾಡಿದ್ರಂತೆ ಶೇಷದೇವ್ರು. ಅಲ್ಲ, ನನ್ನ ಮೇಲಂದ್ರೆ ಬಹಳ ದೇವ್ರಿಗೆ, ಏನಿದ್ರು ನನ್ನ ಹತ್ರ ನಡಿಬೇಕು, ನಾನು ಅಂತಃಪುರದಾಗಿರವ. ಸ್ವಲ್ಪ ಹೊತ್ತು ಅವ್ರಿಗೆ ಏನಾರ ಬೇಸರ ಆದ್ರೆ ನನ್ನ ಮೇಲೆ ಮಲಗ್ತಾನ ಶೇಷಶಾಹಿ, ನನ್ನ ಮೇಲೆ ಮಲಗ್ತಾನ, ನನ್ನ ಮೇಲೆ ಬಹಳ ಹಿಂಗೆಲ್ಲ ಹೇಳ್ಕೊಂಡಿದ್ರಂತ. ಅದಕ್ಕೆ ಅಲ್ಲೋ ಮಹಾರಾಯ, ನನ್ನ ಮೇಲೆ ಮಲ್ಕೋತಾನ ಅಂತಂದ್ರಿಂದಲೇನೆ ನೀನೇ ಮುಖ್ಯ ಆಗಲ್ವೋ, ನೀನೇ ಶ್ರೇಷ್ಠ ಅಂತ ಆಗಲ್ಲ. ನಿನಗೊಂದು ಎಕ್ಸಾಂಪಲ್ ಕೊಟ್ಟಿರ್ತೀನಿ, ಯಾಕಂದ್ರೆ ಎಕ್ಸಾಂಪಲ್ ಹೇಳಿಲ್ಲ ಅಂದ್ರೆ ನಮ್ಗೆ ಗೊತ್ತಾಗದ್ರಿ ಥಿಯರಿ. ಇವ್ರಿಗೆ ಏನಾಗಿರುತ್ತೆ ಕಾಲೇಜ್ನಾಗ, ಎಕ್ಸಾಂಪಲ್ ಕೊಟ್ಟು ಥಿಯರಿ ಮಾಡಿಸ್ತಾರೆ. ಆಮೇಲೆ ಇವ್ರು ಥಿಯರಿಗೆ ಬರಂಗಿಲ್ಲ, ಎಕ್ಸಾಂಪಲ್ನಾಗ ಲೈಫ್ ಇಡೀ ಕರಿ ಕೋಟ್ ಹಾಕೊಂಡು ಫೋಟೋದಾಗಿರ್ತಾರ, ಇಲ್ಲ ಕೈಯಾಗಿರ್ತದೆ. ಏನಂದ್ರೆ ಎಕ್ಸಾಂಪಲ್ನಾಗಿದ್ದೀರಿ. ಎಕ್ಸಾಂಪಲ್ ಹೇಳೋದು ಥಿಯರಿ ಅರ್ಥ ಆಗ್ಲಿಕ್ಕೆ. ಪ್ರಾಣದೇವರು, ವಾಯುದೇವರು ಶೇಷನಿಗೆ ಹೇಳಿದ್ರಂತೆ, ನೋಡೋ ಶೇಷ, ನಿನ್ ಮೇಲ್ ಮಲಗ್ತಾನ ಅಂದ ಮಾತ್ರಕ್ಕೆ ನಿನ್ ಮೇಲೆ ಪ್ರೀತಿ ಅಂತಲ್ವ, ನೀನೇ ಶ್ರೇಷ್ಠ ಅಂತಲ್ಲ. ನೀ ಅಲ್ಲಿ ಅಂತಃಪುರದಾಗ ಇದ್ದಿ ಅಂತ ಹೇಳಿದ್ರಿಂದ ನೀನೇ ಶ್ರೇಷ್ಠ ಅಂತ ಆಗಲ್ಲ. ಅಲ್ಲೋ ಬೆಕ್ಕದಲ್ಲ, ಬೆಕ್ಕು ಕಾಲಾಗಡ್ಡೆ ಆಡ್ತದ, ಅದು ಶ್ರೇಷ್ಠ. ಚಾಡ್ಸ್ ಓದಿತಾರೆ, ಹೊರಗೆ ಹೋಗುದು ಹಾಲು ಕುಡಿ ಅಂತಾರೆ, ಜಾಸ್ತಿ ನಾಟಕ ಮಾಡಿ ಕಾಲ್ ಅಡ್ಡಾಡ್ತಾ, ಅದರಿಂದ ಯಾವುದೇ ಶ್ರೇಷ್ಠನ. ಸೇವಕ ಇರ್ತಾನೆ, ಸೇವಕ ಪಾಂಡಿತಿಕಕ್ಕೆ ಬರ್ತಿರ್ತಾಳ, ಸೇವೆ ಮಾಡೋ ಬರ್ತಿರ್ತಾನ, ಅವನ ಶ್ರೇಷ್ಠ ಅಂತ ಕ್ವಾಟ್ ಮೇಲೆ ಮಲಗಿ ನೀವು ಗಾಳಿ ಆಗ್ತಿರ್ತಾನೆ, ಅವನೇ ಶ್ರೇಷ್ಠನ ಅಲ್ವಾ? ನೀನೇ ಶ್ರೇಷ್ಠ ಅಂತ ಹಾಗೆ ಹೇಳ್ಕೊಳ್ತಾರೆ. ಅಂತ ಅಲ್ವೋ, ರಾಜನ ಅರಮನೆಯಲ್ಲಿ ಅಂತಃಪುರದಲ್ಲಿ ದೊಡ್ಡ ಸಿಂಹಾಸನ ಇರ್ತದೆ, ರಾಜ ಮಲಗಿರ್ತಾನೆ, ಪಾದ ಒತ್ತಕ್ತಿರ್ತಾನೆ ಸೇವಕ. ಪಾದ ಒತ್ತುತ್ತೀನಿ ಅಂದ ಮಾತ್ರಕ್ಕೆ ಆ ಸೇವಕನೇ ಶ್ರೇಷ್ಠ ಅಂತ ಆಗ್ಬಿಟ್ನ. ಅಂಥದ್ದೇ ಒಂದು ಬೆಡ್ರೂಮ್ ಕಟ್ಕೊಂಡು ಪಕ್ಕದಲ್ಲಿ ಅವ್ರ ಮಗ ಮಲಗಿರ್ತಾನಲ್ಲ, ಅವ ಏನ್ ಮತ್ತ AC ಅಂದ್ರೆ ಡಬಲ್ AC ಇರ್ತದೆ ಮಗನ ರೂಮ್ನಾಗ. ಹಾಗಾದ್ರೆ ಅವ ಏನ್ ಹಾಗಾದ್ರೆ ಪಾದ ಒತ್ತಕ್ತಾನೆ ಅಂದ ಮಾತ್ರಕ್ಕೆ ಅವನ ಮೇಲೆ ಇಷ್ಟ ಆಗ್ತದೆ, ಅವನೇ ಶ್ರೇಷ್ಠ ಅಂತಲ್ಲ. ಅವನ ಮೇಲೆ ಮಲಗ್ಯಾನ ಅಂತಂದ್ರೆ ಅವ ಶ್ರೇಷ್ಠ ಅಲ್ವೋ? ಪರಮಾತ್ಮ ಯಾರ ಮೇಲೆ ಕಾರುಣ್ಯ ವಿಶೇಷ ಇಟ್ಟಿರ್ತಾನೆ, ಅವನ ಮೇಲೆ ಪ್ರೀತಿ ಜಾಸ್ತಿ ಇರ್ತಲ್ಲ, ಅವನು ಶ್ರೇಷ್ಠ ಅಂದ್ರಂತೆ. ಇವಂಗ ಅವ ಆದ್ರೂ ತಲೆ ಓಡ್ಲಿಲ್ಲ, ನೀವೆಲ್ಲ ಏನ್ ಹೇಳಿಕ್ ಹೋಗ್ಬೇಡಿ ಪುರಾಣ, ನನಗ ನೀವೇನಿದ್ರು ಇಲ್ಲೇ ಹೇಳಿ ಹೋಗ್ರಿ, ನಾನು ಶ್ರೇಷ್ಠ. ಹಿಂಗೆ ಗಲಾಟೆ ಮಾಡಿದ್ನಂತೆ ಶೇಷ. ಪ್ರಾಣದೇವ್ರು ಈ ಮಾತಾಡ್ತಿದ್ದಾರೆ, ವಾಯುದೇವರು ಶೇಷದೇವರು ಗರ್ಜಿಸಿ ಈ ಮಾತಾಡ್ತಿದ್ದಾರೆ. ಇದು ಒಳಗೆ ಲಕ್ಷ್ಮಿ ಕೇಳಿಸ್ತಂತ, ಯಾರೋ ನಿಮ್ಮ ಮಕ್ಕಳು ಹೊಡೆದಾಡ್ತಿದ್ದಾರೆ, ನನಗೆ ಆ ಕಂಪೌಂಡ್ ಬೇಕು, ನಂಗೆ ಈ ಕಂಪೌಂಡ್ ಬೇಕು ಅಂತ, ದಯಮಾಡಿ ಹೋಗಿ ಪರಿಹಾರ ಮಾಡ್ರಿ, ಕೋರ್ಟ್ ತನಕ ಹೋಗ್ಬೇಡ್ರಿ ಅಂದ್ರು. ಪರಮಾತ್ಮ ಒಳಗಿನಿಂದ ಹೊರಗೆ ಬಂದ. ಬಾಗಿಲ ತೆಗಿಯೋದಕ್ಕೂ ಬಾಗಿಲು ತೆಗೆದು ಪರಮಾತ್ಮ ನೋಡೋದಕ್ಕೂ ವಾಯುದೇವರು ಸಾಷ್ಟಾಂಗ ನಮಸ್ಕಾರ ಹಾಕಿದ್ರಂತೆ. ಪರಮಾತ್ಮ ಅಂತ ನಮಸ್ಕಾರ ಮಾಡಿದ್ರಂತೆ. ಶೇಷದೇವರು ನಮಸ್ಕಾರ ಮಾಡಿದ್ರು. ಒಂದಿಷ್ಟು ನಮಸ್ಕಾರ ಚೇಂಜ್ ಇರ್ತಾರೆ, ತಲೆ ಓಡೋದು ನಮಸ್ಕಾರ,
ಕೆಲವರು ಬುದ್ಧಿ ನಮಸ್ಕಾರ, ಕೆಲವರು ಒಂದ ಕೈಲಿ ನಮಸ್ಕಾರ ರೀ ಯಾವ ನಮಸ್ಕಾರ ಮೇಲೆ ಅವ್ರಿಗೆ ಗೊತ್ತು ಹೆಂಗ್ ಮಾಡ್ತಾರ ಅಂತ ಹೇಳಿ. ಬಟ್ ನಮಸ್ಕಾರ ಅಂತೂ ಮಾಡಿರ್ತಾರೆ. ಶೇಷ ದೇವ್ರು ಹೆಂಗ್ ಮಾಡಿದ್ರು ಏನೋ ನಮಸ್ಕಾರ ಅಂತ ಅಂದ್ರಂತೆ, ಹೇಳಿ ಕಂಟಿನ್ಯೂ ಸ್ಟಾರ್ಟ್ ಮಾಡಿದ್ರಂತೆ. ನೋಡು ಪರಮಾತ್ಮ, ನಾನ್ ನಿನ್ನ ಯಾರು ಬಿಡಬೇಡ ಅಂದಿದ್ದಿ, ನಾ ದ್ವಾರದಲ್ಲಿ ನಿಂತಿದ್ದೆ, ಈ ವಾಯು ಬಂದು ಬಿಡು 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 ಅಂತ ಬೆನ್ನು ಹಚ್ಚುತ್ತಿದ್ದಾನೆ, ನನ್ ಮೇಲೆ ವಿಶೇಷ ಪ್ರೀತಿ ನಿನಗೆ. ಇವನೇ ಹೇಳ್ಕೊಂಡ, ಅವನೇನು ಹೇಳಿಲ್ಲ ದೇವ್ರು, ನನ್ ಮೇಲೆ ಬಾಳ ಪ್ರೀತಿ ನಿನಗೆ, ನನ್ ಮೇಲೆ ಅಷ್ಟು, ನನ್ ಮೇಲೆ ಇಟ್ಟು, ಇವರೇ ಹೇಳಿರ್ತ. ಏನಾಗಿದೆ ಅದು ಕರೆ ಹೇಳ್ಬಿಡು ಸಾಕು ಅಂದ ದೇವ್ರು. ಅದಕ್ಕಂದ ಬಾಗ್ಲ ತೆಗಿ ಅಂದ್ರು, ನಾ ತೆಗಿಲಿಲ್ಲ, ಏನಿದ್ರು ವಿಷಯ ನನ್ನ ಹತ್ರ ಹೇಳಿ ಹೋಗ್ರಿ ಅಂತ ನಾನಂದೆ ಅಂತ ಶೇಷದೇವರು ಅಂದ್ರಂತೆ. ಪ್ರಾಣದೇವ ವಾಯುದೇವರನ್ನು ನೋಡಿದ ಪರಮಾತ್ಮ ಅಂದ, ಒಂದ್ ಕೆಲಸ ಮಾಡು ಶೇಷ, ನೋಡ್ತಿರೋದು ವಾಯುವನ್ನ ಪರಮಾತ್ಮ, ಕೇಳ್ತಿರೋದು ಶೇಷನ್ನ, ಮತ್ ಹೇಳ್ತಿರೋದು ಶೇಷಗೆ. ಯಾಕಂದ್ರೆ ಅಷ್ಟು ಪ್ರೀತಿ ವಾಯುದೇವರ ಮೇಲೆ. ಶೇಷನಿಗೆ ಅನ್ನಂತೆ, ನೋಡೋ ಇದು ಈ ತರ ಮಾತಿನಲ್ಲಿ ಯಾರು ಶ್ರೇಷ್ಠರು ಅಂತ ಗೊತ್ತಾಗಲ್ಲ. ಒಂದ್ ಕೆಲಸ ಮಾಡ್ರಿ, ಬಲ ಪ್ರಯೋಗ ನಡೀಲಿ, ಯಾರು ಅದ್ರೊಳಗೆ ಗೆಲ್ತಾರ ನೋಡು ಅವ್ರು ಶ್ರೇಷ್ಠರು ಅಂದ್ಬಿಟ್ನಂತ. ಬಲ ಪ್ರಯೋಗ ಆಗ್ಲಿ, ನೀನ್ ಅವ್ನ್ ಗುದ್ದು ಅವನಿನ ಗುದ್ದು ಅಂತಿರ್ತಾನ. ಯಾರು ಬಲದಲ್ಲಿ ಶ್ರೇಷ್ಠರೋ, ಯಾರು ಬಲದಲ್ಲಿ ಗೆಲ್ತಾರೋ ಅವರೇ ಶ್ರೇಷ್ಠರು ಅಂದ್ಬಿಟ್ನಂತ ಪರಮಾತ್ಮ. ಏನ್ ಮಾಡೋದು ಅವಾಗ? ಪಂದ್ಯ ನಡೀತು. ಏನ್ ಪಂದ್ಯ? ಆಗೋ ಅಲ್ಲೊಂದು ಮಂದರ ಪರ್ವತದ ಇದೆ, ಅದ್ರ ಮಗ ಮೇರು ಪರ್ವತ ಅಂತಿದ್ದಾನೆ, ಆನಂದಾದ್ರಿ ಅಂತಿದ್ದಾನೆ. ಅವನನ್ನ ನೀನು ಸುತ್ತಿ ಕೂತ್ಕೋ, ಗಟ್ಟಿ ಹಿಡ್ಕೊಂಡು ಕೂತ್ಕೋ. ವಾಯು ಅದನ್ನ ಅಳಗಾಡಿಸಿದ ಅಂದ್ರೆ ಸಾಕು, ಅವ ಶ್ರೇಷ್ಠ. ಅವನಿಗೆ ಅಳಗಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನೀ ಶ್ರೇಷ್ಠ ಶೇಷ ಅಂದಿದ್ನಂತ. ಹೇಗಿರ್ತದ ನೋಡ್ರಿ. ಶೇಷ ಹೋದ, ಸುತ್ತಿದ, ತನ್ನ ರೂಪ ದೊಡ್ಡದು ಮಾಡ್ಕೊಂಡ, 9 ವಾರಿ ಮಾಡ್ಕೊಂಡಂತ ಉದ್ದ ಆಗ್ತದೆ ನೋಡಿ. ಈಗೆಲ್ಲ 9 ವಾರಿ, ಇಲ್ಲಿಗ 6 ವಾರಿ ಹೋಗಿ 3 ವಾರಿ 3/4 ಅಂತಾರ್ರಿ. ಅವ ಶೇಷ ಅದನ್ನ ಉದ್ದ ಮಾಡಿದ್ನಂತೆ. ಉದ್ದ ಮಾಡ್ಕೊಂಡ, ದಪ್ಪ ಆದ, ಗೊತ್ತದ ಹೇಗಿದೆ ರೂಪ ಅವ್ನು ಹೇಗಿರ್ತದೆ. ಪಲಂಗನೇ ಆಗ್ತಾನೆ, ಪರಮಾತ್ಮನಿಗೆ ಹಾಸಿಗೆನೇ ಆಗ್ತಾನೆ. ಹೇಗೆ ಉದ್ದಾದ ಹೋದ, ಆನಂದಾದ್ರಿಯನ್ನು ಗಟ್ಟಿ ಸುತ್ತಿ ಬರೀ ಹಿಡ್ಕೊ ಅಂದಿದ್ನಂತ ದೇವ್ರು. ಇವ್ ಬರೀ ಹಿಡ್ಕೊಳ್ಳೋದಲ್ಲ, ಅವ್ನು ವಿಷ ಉತ್ಕಾರ ಮಾಡಿ ಗೊತ್ತದ. ಹತ್ರ ಬಂದಿರಬಾರ್ದು, ಮುಟ್ಟೋದಲ್ಲ, ಹತ್ರ ಬಂದಿರಬಾರ್ದು ವಾಯು ಹೊಂದಿದ್ನಂತ. ಆ ತರ ಹಿಡ್ಕೊಂಡು ಕೂತಿದ್ನಂತೆ ಶೇಷ. ವಾಯು ದೇವರು ಬಂದು ಬಹಳ ಕಷ್ಟಪಡ್ಲಿ, ನಾವಾದ್ರೆ ದೇವ್ರು ಸುರಿಸ್ತಿದ್ವೋ ಏನೋ, ಹೆದರ್ತಿದ್ವಿ. ವಾಯುದೇವರು ಬಂದು ಕಿರುಬರಿಳಿನಿಂದ ಹಿಂಗ್ ಒಂದ್ಸಲ ಈಗ ಅಂದ್ರ, ನಾವೆಲ್ಲ ಸಣ್ಣವರಿದ್ದ ಗುಂಡಾಡಿರ್ತೀವಲ್ಲಿ, ಹಿಂಗಾಗ್ತದೆ. ಒಂದು ಸಲ ಕಿರುಬೆರಳಿನಿಂದ ಒಂದ್ಸಲ ಹೀಗ್ ಅಂದ್ರಂತೆ, 50 ಯೋಜನ ದೂರ ಹಾರ್ತಂತೆ ಬೆಟ್ಟ. 100 ಯೋಜನ ಹಾರಿ ಉತ್ತರದಲ್ಲಿರುವ ಬೆಟ್ಟ ದಕ್ಷಿಣಕ್ಕೆ ಬಂತಂತ. ಏನ್ ಹಾರಿಸಿರ್ಲಿಕ್ಕಿಲ್ಲ, ಏನ್ ಅವರ ಬಲ. ಇವ ಶೇಷ ಉರೋ ಒದರುತ್ತಿದ್ದ. ಅದ್ರಾಗ ಎಲ್ಲಿ ಬೂತೀನಿ, ಗ್ರಾವಿಟಿ ಇದೆ ಅಲ್ಲ ಭೂಮಿಗೆ, ಹ್ಯಾಗ ಮ್ಯಾಲ ಹೋಗ್ತದೋ, ಆ ಸೈನ್ಸ್ ಇದೆ ನಿಮ್ದೆಲ್ಲ, ಹ್ಯಾಂಗ್ ಮ್ಯಾಲ ಹೋಗ್ತದೋ ಅದ ರಭಸದಾಗ ತಳಗ್ ಬಂದು ತಳಗ್ ಬಿದ್ರ ಅದ ವೇಗದಾಗ ಮ್ಯಾಲ ಇಟ್ಟೋಗಿರ್ತ, ತಳಗ್ ಹೋಗಿರ್ತದ. ಮತ್ತೆ ಬೆಟ್ಟ ಹಾರಿದೆ ತಳಗ್ ಬಂದು ರಭಸದಲ್ಲಿ ಬೀಳ್ಬೇಕು. ಇನ್ನೇನು ಧುಮುಕಿ ಬಿದ್ದು ಹೋಗ್ತದೆ ಅಂದಾಗ ಆನಂದಾದ್ರಿ ತಂದೆ ಮೇರು ಪರ್ವತ ಪ್ರಾರ್ಥನೆ ಮಾಡ್ತಂತೆ ವಾಯುವನ್ನ, ಆ ಬೆಟ್ಟ ನನ್ನ ಮಗಪ್ಪ, ತಳಗ ಅದೇ ರಭಸದಲ್ಲಿ ಬಿದ್ರೆ ಪುಡಿ ನುಚ್ಚು ನೂರಾಗ್ತಾನೆ, ದಯಮಾಡಿ ಆ ಬೆಟ್ಟನ ಉಳಿಸು ಅಂತ ವಾಯುದೇವರಿಗೆ ಕೇಳ್ಕೊಂಡ್ರು. ಶೇಷ ಕೂಗುತ್ತಿದ್ದ. ಶೇಷದೇವರ ಸಮೇತ ಬೆಟ್ಟ ಹಾರಿಸಿದ್ರು ವಾಯುದೇವರು. ಬೆಟ್ಟ ಬೀಳುವ ರಭಸಕ್ಕ ಹತ್ರ ಭೂಮಿಗೆ ಬಂದಾಗ ನಿಧಾನವಾಗಿ ಇಳಿಸಿದ್ರಂತ. ಯಾವಾಗ ಬೆಟ್ಟ ಇಳಿತೋ ಶೇಷದೇವರು ವಾಯುದೇವರನ್ನು ಸ್ತೋತ್ರ ಮಾಡ್ತಾರೆ. ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ, ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ, ಋತಂ ವದಿಷ್ಯಾಮಿ, ಸತ್ಯಂ ವದಿಷ್ಯಾಮಿ. ನಾನು ಸತ್ಯ ಹೇಳ್ತೀನಿ, ನಾ ಕಂಡಿದ್ದೀನಿ ಹೇಳ್ತೀನಿ. ಶೇಷ ಓದಲಿಕ್ಕೆ, ನಾನು ಸತ್ಯಂ ವದಿಷ್ಯಾಮಿ, ಸತ್ಯ ಹೇಳ್ತೀನಿ, ನಾನು ನಿಜವಾಗಿ ನುಡಿತೀನಿ, ನಾನ್ ನೀನೇ ಏನೇನು. ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ, ನೀನೇನೋ ಪ್ರತ್ಯಕ್ಷ ಬ್ರಹ್ಮ, ನೀನು ಪರಮಾತ್ಮ ಆದ್ಮೇಲೆ, ಲಕ್ಷ್ಮಿ ಆದ್ಮೇಲೆ ನಂತರ ಬರುವ ಸ್ಥಾನ ನಿಂದು. ನಿನ್ನಲ್ಲಿ ಪರಮಾತ್ಮನ ಸನ್ನಿಧಾನ ಹೆಚ್ಚಿದೆ. ಇದೇ ನಾನು ಅರ್ಥ ಮಾಡ್ಕೊಂಡಿದ್ದೀನಿ, ಇದನ್ನ ನಾನು ನೋಡಿದ್ದೀನಿ, ಇದನ್ನೇ ನಾನು ಸಾರ್ತೀನಿ. ಸತ್ಯಂ ವದಿಷ್ಯಾಮಿ, ಋತಂ ವದಿಷ್ಯಾಮಿ, ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ಅಂತ ಸ್ತೋತ್ರ ಮಾಡಿಬಿಟ್ನಂತ. ಅದೇ ರಭಸದಲ್ಲಿ ಬಿದ್ದಿದ್ರೆ ನುಚ್ಚು ನೂರಾಗಬೇಕು ಪರಮಾತ್ಮ. ನೋಡಿದಾಗ ಆವಾಗ ವಾಯುದೇವರೇ ವಾಯು ಜೀವೋತ್ತಮ ಅಂತ ಆವಾಗ ಸ್ಥಾಪನೆ. ಅವ್ರಿಗೆಲ್ಲರೂ ಕಣ್ಣು ತೆರೀತದೆ ಶೇಷದೇವರಿಗೆ. ಆವಾಗ ವಾಯುದೇವರೇ ಅಂದ್ರು,
ನಿಮ್ಮ ನಿಮಿತ್ತ ನಡೆದ ಈ ವೃತ್ತದಲ್ಲಿ ಈ ಬೆಟ್ಟಕ್ಕೆ ನಿಮ್ಮ ಹೆಸರೇ ಬರಲಿ. ನೋಡಿದ್ರೆ ಅಲ್ಲೂ ಹನುಮಂತನ ಹೆಸರು ಇಟ್ಕೊಳ್ಳಿಲ್ಲ, ಅಲ್ಲಿ ವಾಯುವಾಚಲ ಆಗ್ಬೇಕಾಗಿತ್ತು, ಶೇಷಾಚಲ ಬಂತಂತ. ಹಾಗಾದ್ರೆ ಕೃತೆ ವೃಷಾದ್ರಿಂಬ ಒಂದೊಂದು ಯುಗದಲ್ಲಿ ಈ ತರದ ನಾಮ ಅದಕ್ಕೆ ಬಂದಿದೆ. ಮುಂದೆ ಗರುಡನ ಆಕೃತಿ ಇದೆ, ಅದರಿಂದ ಗರುಡಾಚಲ. ಅಲ್ಲೊಂದು ಮೂತಿ ಬಂದಿದೆ ಹೀಗೆ, ಅಲ್ಲೊಂದು ಹೂ ಏರಿಸಿ ಮಾಡ್ತಾರೆ, ಅದಕ್ಕೋಸ್ಕರ ಅದನ್ನ ಗರುಡಾಚಲ ಅಂತ ಕರೀತಾರೆ. ಯಾರ್ಯಾರ ಮೂತಿ ಈಗ ನಿಮ್ ಮೂಗು ಹಿಂಗಿತ್ತ ನಿಮ್ ಗರುಡ ಅಂತ ಹಂಗೆ ಗರುಡಿದ್ದಂಗಿದ್ದಾನೆ ನೋಡು, ಮೂತಿ ಉಪ್ಪಿದ್ರೆ ಹನುಮಂತಿದ್ದಂಗಿದ್ದಾನೆ, ಹಂಗೆ ನಮ್ಮ ಆಲೋಚನೆಗಳವೆಲ್ಲ, ಅದಕ್ಕೆ ಗರುಡಾಚಲ ಅಂತ. ಪ್ರಧಾನವಾಗಿ ಒಂದೊಂದು ಯುಗದಲ್ಲಿ ಒಂದೊಂದು ಹೆಸರು ಅದಕ್ಕೆ ಬಂದಿದೆ. ಆಮೇಲೆ ಅದೇ ಬೆಟ್ಟಕ್ಕೆ ಕಲೌ ಶ್ರೀ ವೆಂಕಟಾಚಲಂ, ಕಲಿಯುಗದಲ್ಲಿ ವೆಂಕಟಾಚಲ ಅಂತ ನಾಮಕರಣ ಮಾಡ್ತಾರೆ. ಅಲ್ಲಿ ಮಾಧವ ಅಂತ ಒಬ್ಬ ಬ್ರಾಹ್ಮಣ, ಅವನ ಕಥೆಯನ್ನು ನಾಳೆ ದಿವಸ 7 ಗಂಟೆ ಕರೆಕ್ಟ್ 6 ಗಂಟೆಗೆ ಪ್ರಾರಂಭ ಆಗ್ತದೆ, ಕರೆಕ್ಟ್ 7 ಗಂಟೆಗೆ ಮುಕ್ತಾಯಗೊಳ್ಳುತ್ತದೆ. ಆದ್ದರಿಂದ ಇವತ್ತಿನ ಈ ಕಥಾಭಾಗವನ್ನ ಗುರುಗಳಾದ ಪಂಚಮ ಪರ್ಯಾಯ ಮಾಡಿದ ಅಯೋಧ್ಯೆಯಲ್ಲಿ ರಾಮಲಲ್ಲಾನನ್ನ ಆಗಲೇ ಪ್ರತಿಷ್ಠೆ ಮಾಡಿದ ಪರಮ ಪೂಜ್ಯ ವಿಶ್ವೇಶ ತೀರ್ಥರು, ಅವರ ಅಂತರ್ಗತರಾದ ತೊರವಿಗಲ್ಲಿ ರಾಯರು, ಅವರ ಅಂತರ್ಗತರಾದ ಮುಖ್ಯ ಪ್ರಾಣದೇವರು, ಅವರ ಅಂತರ್ಗತರಾದ ಲಕ್ಷ್ಮೀ ಸಹಿತನಾದ ಶ್ರೀನಿವಾಸ, ತದಭಿನ್ನನಾದ ಇವತ್ತಿನ ಈ ಭವಿಷ್ಯೋತ್ತರ ಪುರಾಣದ ಪರಮಾತ್ಮನ ರೂಪ ಅಂತ ಹೇಳಿದ್ರೆ ಅದು ಲಕ್ಷ್ಮೀ ಶ್ರೀನಿವಾಸನ ಪಾದ ಕಮಲಗಳಲ್ಲಿ ಇವತ್ತಿನ ಈ 4 ವಾಕ್ಕುಸುಮಗಳನ್ನು ಸಮರ್ಪಣೆ ಮಾಡುತ್ತಿದ್ದೇವೆ. ಶ್ರೀ ಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಹರಯೇ